ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಲ್ವಾ? ಸೊ ಇವತ್ತು ನಾವೇನ್ ಮಾಡೋಣ, ನಮ್ಮ ಮೆಂಟಲ್ ಎಬಿಲಿಟಿ ಟೆಸ್ಟ್ ಮ್ಯಾಟ್ ಅಲ್ಲಿ ಬರುವಂತಹ ಮತ್ತೊಂದು ಅಧ್ಯಾಯ. ಸೊ ಈಗಾಗ್ಲೇ ನಾವು ಹಲವಾರು ಅಧ್ಯಾಯಗಳನ್ನ ಈಗಾಗ್ಲೇ ಅಭ್ಯಾಸ ಮಾಡಿದೀವಿ, ಹೌದಲ್ವಾ? ಸೊ ಇನ್ನೊಂದು ಅಧ್ಯಾಯವನ್ನ ಇವತ್ತು ತಿಳಿಯೋಣ. ಯಾವ ಒಂದು ಅಧ್ಯಾಯ ಹಾಗಾದ್ರೆ? ಹಿಂದಿನ ಒಂದು ತರಗತಿಯಲ್ಲಿ ನಾವೇನ್ ಮಾಡಿದ್ವಿ, ಅಕ್ಷರ ಸಾಮ್ಯತೆ ಅಂತ ನೋಡಿದ್ವಿ, ಹೌದಾ? ಅಕ್ಷರಗಳ ಸಾಮ್ಯತೆಯನ್ನ ನೋಡಿದ್ವಿ. ಈ ಒಂದು ಅಧ್ಯಾಯದಲ್ಲಿ ಅಕ್ಷರ ಮತ್ತು ಸಂಖ್ಯಾ ಸಾಮ್ಯತೆಯನ್ನ ನೋಡೋಣ. ಇಲ್ಲಿ ನಾವು ಅಕ್ಷರಗಳು ಮತ್ತು ಸಂಖ್ಯೆಗಳನ್ನ ಒಟ್ಟಾಗಿ ನೋಡ್ತೀವಿ. ಮತ್ತು ಸಾಮ್ಯತೆ ಅಂದ್ರೆ ಏನು, ಸೊ ಯಾವ ರೀತಿ ಇಲ್ಲಿ ನಾವು ಹೋಲಿಕೆ ಮಾಡ್ತೀವಿ, ಯಾವ ರೀತಿ ನಾವು ಲೆಕ್ಕಗಳನ್ನ ನೋಡ್ತೀವಿ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಗೇನ್ ವೆಲ್ಕಮ್ ಟು ದ ಕ್ಲಾಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ, ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಸೊ ಎಲ್ರಿಗೂ ಈ ಒಂದು ಕ್ಲಾಸ್ಗೆ ವೆಲ್ಕಮ್ ಮಾಡ್ತಾ ವಿ ವಿಲ್ ಸ್ಟಾರ್ಟ್ ಟುಡೇಸ್ ಸೆಷನ್. ಓಕೆ, ಎಸ್. ಸೊ ಟುಡೇಸ್ ಟಾಪಿಕ್ ಈಸ್ ಅನಾಲಜಿ ಲೆಟರ್ಸ್ ವಿತ್ ನಂಬರ್ಸ್, ಅಕ್ಷರ ಮತ್ತು ಸಂಖ್ಯಾ ಸಾಮ್ಯತೆ. ಹಾಗಾದ್ರೆ ಅನಾಲಜಿ ಆಫ್ ಲೆಟರ್ಸ್ ಅಂಡ್ ನಂಬರ್ಸ್, ಅಕ್ಷರ ಮತ್ತು ಸಂಖ್ಯಾ ಸಾಮ್ಯತೆ ಅಂತಂದ್ರೆ ಏನು ಅಂತ ನೋಡೋಣ. ಅನಾಲಜಿ ಮೀನ್ಸ್ ಇಟ್ ಈಸ್ ಕಂಪ್ಯಾರಿಸನ್. ಫಸ್ಟ್ we have to find out the relation between the given pair of numbers, and by applying the same relation to the next pair we have to select the answers from the given alternatives. Okay, so ಸಾಮ್ಯತೆ ಅಂದ್ರೆ ಏನು ಅಂತ ನೋಡೋಣ. ಸಾಮ್ಯತೆ ಅಂತಂದ್ರೆ ಏನು? ಹೋಲಿಕೆ ಮಾಡೋದು, ಹೌದಾ? ಹೋಲಿಕೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಎರಡು ವಸ್ತುಗಳನ್ನ, ಎರಡು ವ್ಯಕ್ತಿಗಳನ್ನ ಅಥವಾ ಎರಡು ವಸ್ತುಗಳನ್ನ ಹೋಲಿಕೆ ಮಾಡೋದು. ಸೊ ಸಾಮ್ಯತೆ, ಅವೆರಡರಲ್ಲಿ ಏನ್ ಕಾಮನ್ ಇದೆ ಅಂತ ನೋಡ್ತೀವಿ. ಸಾಮ್ಯತೆ ಹೋಲಿಕೆ ಮಾಡಿ, ಇಲ್ಲ ಇದ್ರಲ್ಲಿ ಏನ್ ಕಾಮನ್ ಇದೆ, ಸೊ ಸಾಮ್ಯತೆ ಇದೆ ಅಂತ ಹೇಳ್ತೀವಿ, ಹೌದಾ? ಕಂಪ್ಯಾರಿಸನ್, ಅನಾಲಜಿ. ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಒಂದು ಜೋಡಿಯ ನಡುವಿನ ಸಂಬಂಧವನ್ನು ಹೋಲಿಕೆ ಮಾಡಿ ಅದೇ ರೀತಿಯ ಸಂಬಂಧವನ್ನು ಇನ್ನೊಂದು ಜೋಡಿಗೂ ಅನ್ವಯಿಸಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ಬರಬೇಕಾದ ಉತ್ತರವನ್ನ ಪ್ರಶ್ನೆಯೊಂದಿಗೆ ಕೊಟ್ಟಿರುವ 4 ಪರ್ಯಾಯಗಳೊಂದಿಗೆ ಆಯ್ಕೆ ಮಾಡಿ ನಾವೇನ್ ಮಾಡ್ಬೇಕು? ಬರೆಯಬೇಕು. ಹಾಗಾದ್ರೆ ಎಸ್, ಸಾಮ್ಯತೆ ಅಂದ್ರೆ ನಾವು ಹೋಲಿಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಬಿ ಸಿ ಡಿ ಅಂತ ಇದೆ. ಓಕೆ, ಎ ಬಿ ಸಿ ಡಿ. ಇಲ್ಲಿ ನಾವು ಈ ತರಹ ಬರದ್ರೆ ಇದೆಯಾ, ಎಲ್ಲಿಂದ ತಗೊಂಡಿದೀವಿ ಇದನ್ನ? ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಅಂತಂದ್ರೆ ಏನು? ಎ ಮತ್ತು ಬಿ ಅನ್ನ ಹೋಲಿಕೆ ಮಾಡಿದೀವಿ. ಸಮಾನುಪಾತ ಸಿ ಅನುಪಾತ ಡಿ. ಎ ಮತ್ತು ಬಿ ಯ ಹೋಲಿಕೆ ಯಾವ ತರಹ ಇದೆ, ಅದೇ ತರಹದ ಹೋಲಿಕೆಯನ್ನ ಸಿ ಮತ್ತು ಡಿ ನಲ್ಲೂ ನೋಡ್ತೀವಿ ಅಂತ ಅರ್ಥ, ಹೌದಾ? ಸಮಾನುಪಾತದ ಚಿಹ್ನೆ ಇದೆ ಮಧ್ಯಭಾಗದಲ್ಲಿ, ಇದು, ಹೌದಾ? ಎ ಅನುಪಾತ ಬಿ ಸಮಾನುಪಾತ ಬಿ ಸಿ ಅನುಪಾತ ಡಿ, ಇವೆರಡರ ಹೋಲಿಕೆಗೆ ಸಮವಾಗಿರುತ್ತೆ. ಸೊ ಸೇಮ್ ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್, ಇಫ್ ಎ ಇಸ್ ಟು ಬಿ, ಸೊ ಇಲ್ಲಿ ನಾವು ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಅಂತ ನೋಡಿದ್ರೆ, ಅವಾಗ ಎ ಮತ್ತು ಬಿ ಗಳ ನಡುವಿನ ಸಂಬಂಧದ ರೀತಿಯಲ್ಲೇ ಸಿ ಮತ್ತು ಡಿ ಗಳ ನಡುವೆ ಸಂಬಂಧ ಇರುತ್ತೆ. ಹಾಗಾಗಿ ನಾವು ಎ ಅನುಪಾತ ಬಿ, ಓಕೆ, ಈ ಎ ಅನುಪಾತ ಬಿ ಯಾವ ರೀತಿಯ ಸಂಬಂಧವನ್ನ ಹೊಂದಿದೆ ಅದೇ ರೀತಿಯ ಸಂಬಂಧವನ್ನ ಸಿ ಮತ್ತು ಡಿ ಗಳು ಹೊಂದಿರುತ್ತೆ. ಸೊ ನಮ್ಮ ಪ್ರಶ್ನೆಯಲ್ಲಿ ನಮ್ಗೆ ಏನ್ ಕೊಟ್ಟಿರ್ತಾರೆ? ಎ ಬಿ ಕೊಟ್ಟಿರ್ತಾರೆ, ಸೊ ಸಿ ಮಾತ್ರ ಕೊಟ್ಟಿರ್ತಾರೆ. ಎ ಬಿ ಯ ಸಂಬಂಧವನ್ನ ನೋಡಿ ನಾವೇನ್ ಮಾಡ್ತೀವಿ, ಅದೇ ರೀತಿಯ ಸಂಬಂಧವನ್ನ ಸಿ ಮತ್ತು ಡಿ ಗಳು ಹೊಂದುವಂತೆ ಆಯ್ಕೆಯನ್ನ ಹುಡುಕ್ತಿವಿ, ಹೌದಾ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎ ಟು ಬಿ, ಇಲ್ಲಿ ಸಿ ಗೊತ್ತಿಲ್ಲ, ಸೊ ಎ ಮತ್ತು ಬಿ ಯ ನಡುವಿನ ಸಂಬಂಧ ಯಾವ ರೀತಿ ಇದೆ ಅಂತ ನೋಡ್ತೀರಾ, ಏನ್ ಕಾಮನ್ ಇದೆ ಅಲ್ಲಿ. ಸೊ ಅದೇ ರೀತಿಯ ಸಂಬಂಧವನ್ನ ಸಿ ಮತ್ತು ಡಿ ನಲ್ಲಿ ಹುಡುಕಿ ಆಯ್ಕೆಯನ್ನ ಹುಡುಕ್ತೀರಾ. ಕೆಲವೊಂದ್ಸರ್ತಿ ನಮ್ಗೆ ಸಿ ಗೊತ್ತಿರಲ್ಲ, ಡಿ ಮಾತ್ರ ಕೊಟ್ಟಿರ್ತಾರೆ. ಎ ಮತ್ತು ಬಿ ಯ ಸಂಬಂಧ ಗೊತ್ತಾಗತ್ತೆ, ಸಿ ಗೊತ್ತಿಲ್ಲ, ಡಿ ಗೊತ್ತಿದೆ. ಆವಾಗ ನೀವೇನ್ ಮಾಡ್ತೀರಾ? ಇದೇ ರೀತಿಯ ಸಾಮ್ಯತೆಯನ್ನ ಇಲ್ಲೂ ಕೂಡ ಹುಡುಕ್ತೀರಾ, ಹೌದಾ? ಎ ಮತ್ತು ಬಿ ಗಳ ನಡುವಿನ ಸಂಬಂಧವನ್ನ ಕಂಡು ಹಿಡಿದು ಅದೇ ರೀತಿಯ ಸಂಬಂಧವನ್ನ ಇನ್ನೊಂದು ಜೋಡಿಗೆ ಅನ್ವಯಿಸಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರಬೇಕಾದ ಉತ್ತರವನ್ನ ಕಂಡು ಹಿಡಿತೀವಿ, ಹೌದಾ? ದೆನ್ ದ ರಿಲೇಶನ್ ಬಿಟ್ವೀನ್ ಎ ಅಂಡ್ ಬಿ ಈಸ್ ಸೇಮ್ ಆಸ್ ದ ರಿಲೇಶನ್ ಬಿಟ್ವೀನ್ ಸಿ ಅಂಡ್ ಡಿ. ಸೊ ಎ ಮತ್ತು ಬಿ ಗೊತ್ತಿರುತ್ತೆ, ಬಟ್ ಸಿ ಗೊತ್ತಿರಲ್ಲ. ಸಿ ಕೊಟ್ಟಿರ್ತಾರೆ, ಡಿ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತೀರಾ? we have to find out the relation between A and B, and then we have to apply the same type of relation to next pair to get the answer. A ಮತ್ತು B ಯ ರಿಲೇಶನ್ ಅನ್ನ
ನಾವು ಸಿ ಮತ್ತು ಡಿಗೂ ಕೂಡ ಅಪ್ಲೈ ಮಾಡ್ತೀವಿ. ಹೌದಾ? ಅವಾಗ ನಿಮ್ಗೆ ಡಿ ಸಿಗತ್ತೆ ಅಥವಾ ಸಿ ಸಿಗತ್ತೆ. ಎಸ್. ಸೂಚನೆ ಏನಿದೆ? ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ನೋಡೋಣ. ಅಕ್ಷರ ಮತ್ತು ಸಂಖ್ಯಾ ಸಾಮ್ಯತೆ. ಸೊ ಮೊದಲನೇ ಲೆಕ್ಕ ನೋಡೋಣ. ಇಲ್ಲಿ ಬೇರೆ ಬೇರೆ ತರಹದ ಪ್ರಶ್ನೆಗಳು ಬರುತ್ತೆ. ಒಂದೇ ತರಹದ ಸಾಮ್ಯತೆ ಎಲ್ಲಾ ಕಡೆ ಇರೋದಿಲ್ಲ. ಪ್ರತಿಯೊಂದು ಲೆಕ್ಕವೂ ಕೂಡ ಬೇರೆ ಬೇರೆ ಸಾಮ್ಯತೆಯನ್ನ ಹೊಂದಿದೆ. ಇಲ್ಲಿ ಲೈಟ್ ಅನ್ನೋದನ್ನ ನಾವು KMHJFHGISU ಅಂತ ಬರೆಯಬಹುದಾದ್ರೆ ಸೌಂಡ್ ಅನ್ನ ಹೇಗ್ ಬರಿತೀರಾ? ಓಕೆ. ಸೊ ಇದಕ್ ನಾವೇನ್ ಮಾಡೋಣ? ಈ ಲೈಟ್ ಅನ್ನ ಒಂದ್ ನಿಮಿಷ. ಎಸ್. ಸೊ LIGHT ಲೈಟ್. ಲೈಟ್ ಅನ್ನ ನಾವು ಹೇಗ್ ಬರಿಬಹುದು? ಸೊ ಇಷ್ಟೊಂದು ಆಪ್ಷನ್ಸ್ ಇದೆ. RT ಫಸ್ಟ್ ಅಲ್ಲಿ ಇದೆ, N ಅಲ್ಲಿ ಇದೆ, P ಇದೆ. ಸೊ ಇಲ್ಲಿಂದ ನಮ್ಗೆ ಚೇಂಜ್ ಆಗಿದೆ. ಹಾಗಾದ್ರೆ RT NP ಎಲ್ಲಾ ಕಡೆ ಕಾಮನ್ ಇದೆ. ಸೊ RT NP ರಿಲೇಷನ್ ಏನಿದು ನೋಡೋಣ. ಸೊ R ಮತ್ತು T, RTMP ಅಂತಂದ್ರೆ ಇಲ್ಲಿ ಸೌಂಡ್, ಲೈಟ್ ಅನ್ನ ಹೀಗ್ ಬರೀಬಹುದಾದ್ರೆ ಸೌಂಡ್ ಅನ್ನ ನಾವು ಹೇಗ್ ಬರಿತೀವಿ ಅಂತ ಅರ್ಥ. ಒಂದೇ ನಿಮಿಷ. ಈ ಲೈಟ್ ಅನ್ನ ನಾನು ಹೀಗ್ ಬರಿತೀನಿ. ಹೇಗ್ ಬರಿತೀನಿ? ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ಇದೇ ಅಕ್ಷರಗಳನ್ನ ಬಳಸಿ ಹಿಂದೆ ಮುಂದೆ ಮಾಡಿ ಬರೆಯೋಣ. KLMH, ಓಕೆ, IJFGHISTU ಅಂತ ಬರೆಯೋಣ. ಸೊ ಇದೇ ಒಂದು ಸಾಮ್ಯತೆಯನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬರ್ದಿದ್ದೀನಿ. ಹೇಗ್ ಬರದ್ವಿ ಇದನ್ನ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಿದೆ? KLM. ಅಂದ್ರೆ ಎಲ್ ಮತ್ತು ಎಂ ಕಂಟಿನ್ಯೂ ಆಗಿದೆ. ಹೌದಾ? ಎಲ್ ಮಾತ್ರ ನೋಡಿ ಇಲ್ಲಿ ಎಲ್ಲಿದೆ. ಸೊ ಕೆ ಮತ್ತು ಎಂ ನ ಮಧ್ಯಭಾಗದಲ್ಲಿ ಎಲ್ ಅನ್ನ ಹಾಕ್ತೀನಿ. ಯಾಕೆ? LM ಕಂಟಿನ್ಯೂ ಆಗತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ? ಮತ್ತೆ ನಾವು ಎರಡು ಅಕ್ಷರಗಳನ್ನ ಬಿಟ್ಟು ಐ ಜೆ ಕಂಟಿನ್ಯೂ ಆಗತ್ತೆ. ಸೊ ನಾನು H ಮತ್ತು J ಯ ಮಧ್ಯಭಾಗದಲ್ಲಿ I ಅನ್ನ ಬರಿತೀನಿ. ಯಾಕೆ? IJ ಅಂತ ಕಂಟಿನ್ಯೂ ಆಗತ್ತೆ. ಸೊ ಎಲ್ ಹೀಗ್ ಬರಿತೀನಿ, I ಅನ್ನ ಹೀಗ್ ಬರಿತೀನಿ, G ಅನ್ನ ಹೇಗ್ ಬರಿತೀನಿ? J ಮತ್ತು F ಆದ್ಮೇಲೆ GH ಮತ್ತೆ ನಮ್ಗೆ ಕಂಟಿನ್ಯೂ ಆಗತ್ತೆ. ಸೊ G ಅಂತ ನಾನು ಇಲ್ಲಿ ಬರಿತೀನಿ. ನೆಕ್ಸ್ಟ್ HI ಅನ್ನ ಬಿಟ್ಟು ನಾನೇನ್ ಮಾಡ್ತೀನಿ? GHIST, T ಅನ್ನ ಇಲ್ಲಿ ಬರಿತೀನಿ. ಓಕೆ, ಒಂದೇ ನಿಮಿಷ. ಸೊ KLMHG, H ಬೇಡ, ಇಲ್ಲಿ GIS. ಓಕೆ, ಒಂದೇ ನಿಮಿಷ. ಇಲ್ಲಿ G ಆದ ತಕ್ಷಣ I ಇದೆ, I ಆದ ತಕ್ಷಣ S ಇದೆ, S ಆದ ತಕ್ಷಣ U ಇದೆ. ಓಕೆ, ಇವಾಗ ನೋಡೋಣ. G ಆದ ತಕ್ಷಣ I ಇದೆ, S ಇದೆ, I ಇದೆ, S ಇದೆ. ನಾನೇನ್ ಮಾಡ್ತೀನಿ? S ಆದ ತಕ್ಷಣ T ಬರಿತೀನಿ. ಯಾಕೆ? ಇಲ್ಲಿ T ಇದೆ. ಇಲ್ಲಿ L ಅಂತ ಬರಿತೀನಿ, ಇಲ್ಲಿ I ಅಂತ ಬರಿತೀನಿ, ಇಲ್ಲಿ G ಅಂತ ಬರಿತೀನಿ, ಇಲ್ಲಿ H ಅಂತ ಬರಿತೀನಿ. ಓಕೆ, ಇವಾಗ ಇದೇ ತರಹದ ರಿಲೇಷನ್ ಅನ್ನ ನಾವು ಸೌಂಡಿಗೆ ಹೇಗ್ ಬರಿತೀವಿ ಅಂದ್ರೆ ಇಲ್ಲಿ
ಒಂದೇ ನಿಮಿಷ, ಇನ್ನ ಕರೆಕ್ಟ್ ಆಗಿ ಇನ್ನೊಮ್ಮೆ ಬರೆಯೋಣ. LIGHT ಅಂತ ಇದೆ. ಸೊ LIGHT ಅನ್ನ ಹೇಗ್ ಬರಿತೀವಿ ನಾವು? KLMH. ಸೊ LMH ಇದೆ. MH ಆದ ತಕ್ಷಣ ನಾನೇನ್ ಬರಿತೀನಿ? I ಅಂತ ಬರಿತೀನಿ. I ಆದ ತಕ್ಷಣ JF ಅಂತ ಇದೆ. ಸೊ JF ಅಂತ ಬರೆಯೋಣ. JF ಆದ ತಕ್ಷಣ ಏನಿದೆ? GH ಅಂತ ಇದೆ. ಸೊ ನಾನು ಅಲ್ಲಿ ಏನ್ ಬರಿತೀನಿ? G ಅಂತ ಬರಿತೀನಿ. H ಆಯ್ತು. ಮತ್ತೆ G ಇದೆ. ಸೊ ನಾವೇನ್ ಬರೆಯೋಣ? H ಬರೆಯೋಣ. ಆಮೇಲೆ ಏನಿದೆ? S ಇದೆ. ಆಮೇಲೆ S ಆದ ತಕ್ಷಣ T ಅಂತ ಬರೆಯೋಣ. U ಆಗತ್ತೆ. ಸೊ ನಾನಿಲ್ಲಿ L ಅಂತ ಬರದೆ, ಓಕೆ, ಇಲ್ಲಿ I ಅಂತ ಬರದೆ, ಇಲ್ಲಿ G ಅಂತ ಬರದೆ, ಇಲ್ಲಿ H ಅಂತ ಬರದೆ, ಓಕೆ, ಒಂದೇ ನಿಮಿಷ. ಸೊ ನಾನು ಇದನ್ನ LIGHT ಅನ್ನ ಹೇಗ್ ಬರೀತೀನಿ? KLMH. ಇಲ್ಲಿ MH ಅಂತ ಇದೆ. ಸೊ ನಾನು ಈ K ಮತ್ತು M ನ ಮಧ್ಯಭಾಗದಲ್ಲಿ L ಅಂತ ಬರಿತೀನಿ. MH ಆದ ತಕ್ಷಣ I ಅಂತ ಬರಿತೀನಿ. ಇಲ್ಲಿ I ಇದೆ. ಯಾಕೆ ಬರಿತೀನಿ I ಅಂದ್ರೆ IJ ಕಂಟಿನ್ಯೂ ಆಗತ್ತೆ. ಓಕೆ, ಸೊ I ಅಂತ ಬರಿತೀನಿ. ಆಮೇಲೆ JF ಆದ ತಕ್ಷಣ G ಅಂತ ಬರಿತೀನಿ. ಸೊ ಇಲ್ಲಿ G ಇದೆ ಅಲ್ವಾ? ಸೊ G ಅಂತ ಬರಿತೀನಿ. ಯಾಕೆ? GH ಕಂಟಿನ್ಯೂ ಆಗತ್ತೆ. ಇಲ್ಲಿ ಮಧ್ಯಭಾಗದಲ್ಲಿ ನಮ್ಗೆ ಎರಡು ಅಕ್ಷರಗಳು ಮಧ್ಯಭಾಗದಲ್ಲಿ ಬಂದಿದೆ. ಸೊ ಹೀಗೆ HG ಆದ ತಕ್ಷಣ ನಾನೇನ್ ಮಾಡ್ತೀನಿ? ಇಲ್ಲಿ H ಬರಿತೀನಿ. G ಆದ ತಕ್ಷಣ H ಬರಿತೀನಿ. GH ಕಂಟಿನ್ಯೂ ಆಗತ್ತೆ. ಹೌದಾ? ಲೆಟರ್ಸ್ ಅಲ್ಲಿ. ಆಮೇಲೆ ಮತ್ತೆ ನನಗೆ ಎರಡು ಅಕ್ಷರಗಳನ್ನ ಬಿಟ್ರೆ T ಬರಿತೀನಿ. ಸೊ T. ಆಮೇಲೆ ಕೊನೆಗೆ U ಅಂತ ಇದೆ. ಸೊ ಇದನ್ನ ನಾನು ಹೀಗ್ ಬರೆದ್ರೆ ಸೌಂಡ್ ಅನ್ನೋದನ್ನ ಹೇಗ್ ಬರಿತೀವಿ? SOUND. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಆಗತ್ತೆ ನೋಡೋಣ. ಸೊ ಇದನ್ನ ಹೇಗ್ ಬರಿಬಹುದು? R ಕಂಟಿನ್ಯೂ ಆಗ್ಬೇಕಂದ್ರೆ S ಬರಿತೀರಾ, ST ಆಗತ್ತೆ. ಸೊ R ಮೊದಲಿಗೆ K ಹಾಗೆ ಇದೆ. ಸೊ R ಅನ್ನ ಹಾಗೆ ಬರೆಯೋಣ. ನೆಕ್ಸ್ಟ್ ಕಂಟಿನ್ಯೂ ಆಗ್ಬೇಕಂದ್ರೆ ಇಲ್ಲಿ T ಇದೆ. T ಹಿಂದೆ ಯಾವ ಅಕ್ಷರ ಬರಿತೀರಾ? S ಬರಿತೀರಾ. ಯಾಕೆ? ST ಅಂತ ಕಂಟಿನ್ಯೂ ಆಗತ್ತೆ. ನೆಕ್ಸ್ಟ್ ಏನಿದೆ? N ಇದೆ. N ಆದ ತಕ್ಷಣ ಏನ್ ಬರಿತೀರಾ? O ಬರಿತೀರಾ. O ಆದ ತಕ್ಷಣ ಏನ್ ಬರಿತೀರಾ ನೀವು? P ಅಂತ ಇದೆ. ಎಲ್ಲಾ ಆಪ್ಷನ್ ಅಲ್ಲಿ P ಇದೆ. ಸೊ P ಅಂತ ಬರಿತೀರಾ. ಅಂದ್ರೆ ಇಲ್ಲಿ S ಬರಿತೀರಾ, ಮತ್ತೆ ಎರಡು ಅಕ್ಷರ ಬಿಟ್ಟು O ಬರಿತೀರಾ. ಆಮೇಲೆ P ಆದ ತಕ್ಷಣ T ಅಂತ ಇದೆ. ಸೊ T ಬರಿತೀರಾ. ಇಲ್ಲಿದೆ ನೋಡ್ರಿ, ಎಲ್ಲ ಆಪ್ಷನ್ ಅಲ್ಲಿ T ಇದೆ. PT ತನಕ ಸಮ ಇದೆ. ಸೊ PT ಅಂತ ಬರಿತೀರಾ. PT ಆದ ತಕ್ಷಣ ಏನ್ ಬರಿತೀರಾ? U ಬರಿತೀರಾ. U ಆದ ತಕ್ಷಣ V ಬರಿತೀರಾ. ಯಾಕೆ? ಇಲ್ಲಿ ಎರಡು ಅಕ್ಷರ ಆದ ತಕ್ಷಣ U ಬರಿತೀರಾ. ಸೊ ನಮ್ಗೆ ಇಲ್ಲಿ U ಇದೆ. UV ಕಂಟಿನ್ಯೂ ಆಗತ್ತೆ. ಹೌದಾ? ನೆಕ್ಸ್ಟ್ ಏನ್ ಬರಿತೀರಾ? M ಬರಿತೀರಾ. ಹೌದಾ? M ಆದ ತಕ್ಷಣ ಇಲ್ಲಿ N ಇದೆ. ಸೊ ನಾವು N ಬರೆಯೋಣ. UV ಆದ ತಕ್ಷಣ N ಇದೆ. N ಆದ ತಕ್ಷಣ ಏನ್ ಬರಿತೀರಾ? O ಬರಿತೀರಾ. O ಆದ ತಕ್ಷಣ C ಬರಿತೀರಾ. C ಆದ ತಕ್ಷಣ DE ಅಂತ ಬರಿತೀರಾ. ಯಾಕೆ? ಇಲ್ಲ, ಇಲ್ಲಿ ನಮ್ಗೆ S ಬರಿತೀರಾ. S ಇದೆ. T ಎರಡು ಅಕ್ಷರಗಳನ್ನ ಬಿಡ್ತೀರಾ. O ಬರಿತೀರಾ. O ಆದ ತಕ್ಷಣ ಎರಡು ಅಕ್ಷರ ಬಿಡ್ತೀರಾ. U ಬರಿತೀರಾ. U ಆದ ತಕ್ಷಣ ಎರಡು ಅಕ್ಷರ ಬಿಡ್ತೀರಾ. N ಬರಿತೀರಾ. N ಆದ ತಕ್ಷಣ ಮತ್ತೆ ಎರಡು ಅಕ್ಷರಗಳನ್ನ ಬಿಡ್ತೀರಾ. D ಬರಿತೀರಾ. ಹೌದಾ? ಕೊನೆಗೆ E ಇದೆ. ಅಂದ್ರೆ ನಿಮಗೆ ಈ ಸೌಂಡ್ ಅನ್ನೋದನ್ನ ಹೇಗ್ ಬರಿಬಹುದು?
ಆರ್ ಮತ್ತು ಟಿ ನ ಮಧ್ಯಭಾಗದಲ್ಲಿ ಎಸ್ ಬರೀತೀರಾ. ಯಾಕೆ? ಎಸ್ ಟಿ ಕಂಟಿನ್ಯೂ ಆಗತ್ತೆ. ಮತ್ತೆ 2 ಅಕ್ಷರಗಳನ್ನ ಬಿಡ್ತೀರಾ. ಸೊ ಮೊದಲನೇ ರಿಲೇಷನ್ ಅದೇ ತರಹ ಇದೆ ಅಲ್ವಾ? 2 ಅಕ್ಷರಗಳನ್ನ ಬಿಟ್ಟು ಓ ಬರೆಯೋಣ, ಮತ್ತೆ 2 ಅಕ್ಷರ ಬಿಟ್ಟು ಯು ಬರೆಯೋಣ, ಯು ವಿ ಕಂಟಿನ್ಯೂ ಆಯ್ತಲ್ವಾ? ಹಾಗೆ ಎಂ ಆಮೇಲೆ ಎಂ ಬರೀತೀರಾ. ಸೊ ಎಂ ಆಮೇಲೆ ಎನ್ ಇದೆ, ಎಂ ಎನ್ ಕಂಟಿನ್ಯೂ ಆಯ್ತಲ್ವಾ? ಮತ್ತೆ 2 ಅಕ್ಷರ ಬಿಟ್ಟು ಡಿ ಬರೀತೀರಾ. ಡಿ ಆದ ತಕ್ಷಣ ಏನ್ ಬರುತ್ತೆ? ಕಂಟಿನ್ಯೂ ಆಗ್ಬೇಕಂದ್ರೆ ಇ ಬರುತ್ತೆ. ಸೊ ಡಿ ಇ. ಅರ್ಥ ಆಯ್ತಾ? ಈ ಒಂದು ಆಪ್ಷನ್ ಯಾವ ಒಂದು ಆಪ್ಷನ್ ಅಲ್ಲಿದೆ? ಆರ್ ಟಿ. ಸೊ ಇದು ಈ ಆಪ್ಷನ್ಸ್ ಅಷ್ಟೇ ನೋಡ್ರಿ. ಆರ್ ಟಿ ಎನ್, ಆರ್ ಟಿ ಎನ್, ಪಿ ಟಿ ವಿ ಎಂ ಒ ಸಿ ಇ ಅಂತ ಇದೆ. ಈ ಒಂದು ಆಪ್ಷನ್ ಇಲ್ಲಿದೆ ನೋಡ್ರಿ. ಆರ್ ಟಿ ಎನ್ ಆಮೇಲೆ ಪಿ ಟಿ ವಿ ಎಂ ಒ ಸಿ ಇ. ಓಕೆ, ಸೊ ಈ ಒಂದು ಆಪ್ಷನ್ ಎಲ್ಲಿದೆ? 1ನೇದ್ರಲ್ಲಿದೆನಾ, 2ನೇದ್ರಲ್ಲಿದೆನಾ, 3ನೇದ್ರಲ್ಲಿದೆನಾ, 4ನೇದ್ರಲ್ಲಿದೆನಾ? ನೋಡೋಣ. ಆರ್ ಟಿ ಎನ್ ಪಿ ವಿ ಟಿ ಎಂ ಒ ಸಿ ಇ ಎಸ್ ಆಪ್ಷನ್ 2 ನಲ್ಲಿದೆ. ಹೌದಾ? ಆಪ್ಷನ್ 2 ನಲ್ಲಿದೆ. ಇಲ್ಲೂ ಇದೆ. ಸೊ ಕೇವಲ ಒಂದು ಅಕ್ಷರ ಮಾತ್ರ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ನಾವಿಲ್ಲಿ ಇದನ್ನ ಹೇಗ್ ಬರೆದ್ವಿ? ಎಲ್ ಅನ್ನ ನಾವು ಕೆ ಆದ ತಕ್ಷಣ ಎಲ್ ಬರಿತೀವಿ, ಎಲ್ ಎಂ ಕಂಟಿನ್ಯೂ ಆಯ್ತು. 2 ಅಕ್ಷರ ಬಿಡ್ತೀರಾ, ಐ ಜೆ. ಸೊ ಐ ಜೆ ಕಂಟಿನ್ಯೂ ಆಯ್ತು. ಸೊ ಎಲ್ ಐ ಇಲ್ ಬರಿತೀರಿ. ಮತ್ತೆ 2 ಅಕ್ಷರ ಬಿಟ್ಟು ಜಿ ಎಚ್ ಬರಿತೀರಿ, ಕಂಟಿನ್ಯೂ ಆಗತ್ತೆ. ಸೊ ಈ ಜಿ ಅನ್ನ ಹೀಗ್ ಬರಿಬಹುದು, ಎಚ್ ಅನ್ನ ಇಲ್ಲಿ ಬರಿತೀರಾ. ಹೌದಾ? ಅದೇ ತರಹದ ಸೌಂಡ್ ಅನ್ನು ಕೂಡ ಹೀಗ್ ಬರಿಬಹುದು ಅಂತ ನಾವು ಹೇಳ್ಬಹುದು. ಸೊ ಆಪ್ಷನ್ ಬಿ ಇಸ್ ರೈಟ್. ನೆಕ್ಸ್ಟ್ ಏನಿದೆ? ಪೀಜನ್ ಅನ್ನ ನಾವ್ ಹೇಗ್ ಬರ್ದಿದೀವಿ? ಸೊ ಕರೆಕ್ಟ್ ಆಗಿ ನೋಡ್ರಿ. ಪೀಜನ್ ಅನ್ನ ನಾವ್ ಹೇಗ್ ಬರ್ದಿದೀವಿ ಇಲ್ಲಿ? ಪೀಜನ್, ಪಿ ಐ ಜಿ ಇ ಓ ಎನ್ ಅಂತ ಪೀಜನ್ ಇದೆ. ಸೊ ಪೀಜನ್ ಅನ್ನ ಹೇಗ್ ಬರಿತೀವಿ? ಆರ್ ಜಿ ಜೆ ವಿ ಎಸ್ ಜೆ ಅಂತ ಬರೀಬಹುದಾದ್ರೆ ಪ್ಯಾರೆಟ್ ಅನ್ನ ಹೇಗ್ ಬರೀಬಹುದು? ಓ ಟಿ. ಸೊ ನೋಡೋಣ. ಪಿ ನ ಆರ್ ಅಂತ ಬರೆದ್ವಿ. ಏನ್ ಒಂದ್ ರಿಲೇಷನ್ ಇದೆ ಇಲ್ಲಿ ನೋಡೋಣ. ಪಿ ನ ಆರ್ ಅಂತ ಬರಿತೀವಿ. ಸೊ ಪಿ ಮತ್ತು ಆರ್ ನ ಮಧ್ಯಭಾಗದಲ್ಲಿ 1 ಅಕ್ಷರ ಡಿಫ್ರೆನ್ಸ್ ಇದೆ. ಅಂದ್ರೆ +2 ಮಾಡಿದ್ರೆ ನಿಮ್ಗೆ ಆರ್ ಸಿಗತ್ತೆ. ಓಕೆ, +2 ಮಾಡಿದ್ರೆ ನಿಮ್ಗೆ ಏನ್ ಸಿಕ್ತು? ಆರ್ ಸಿಕ್ತು. ಸೊ ಇದು +2 ಮಾಡ್ತೀರಾ. ಐ ನ ಜಿ ತನಕ ಬರ್ದಿದ್ದೀರಾ. ಸೊ ಐ ಅಂದ್ರೆ ಜಿ ಅಂತ ಬರ್ದಿದ್ದೀರಾ. ಐ ಎಲ್ಲಿದೆ? ಇಲ್ಲಿದೆ. ಜಿ ಎಲ್ಲಿದೆ ನಿಮ್ಗೆ? ಇಲ್ಲಿದೆ. ಸೊ ಮತ್ತೆ ನೀವು ಹಿಂದೆ ಹೋಗ್ತೀರಾ. ಐ ನ ಹಿಂದೆ ಹೋದ್ರೆ ನಿಮ್ಗೆ 2 ಅಕ್ಷರ ಹಿಂದೆ ಹೋಗ್ತೀರಾ. ಸೊ -2 ಆಯ್ತು. ಹೌದಾ? -2 ಆಯ್ತು. ಇದನ್ನ ಬೇರೆ ಕಲರ್ ಇಂದ ಬರೆಯೋಣ. ಒಂದೇ ನಿಮಿಷ. ಸೊ ಇದೇನಾಯ್ತು? ಇದು +2 ಆಯ್ತು, ಇದು -2 ಆಯ್ತು. ಹಾಗೆ ಜಿ ಅನ್ನ ಜೆ ಅಂತ ಬರೆಯೋದಾದ್ರೆ, ಜಿ ಅನ್ನ ಜೆ ಅಂತ ಬರೆಯೋದಾದ್ರೆ, ಓಕೆ, ಜಿ ಅನ್ನ ಜೆ ಅಂತ ಬರೆದ್ರೆ ಎಷ್ಟು ಅಕ್ಷರಗಳು ಮುಂದೆ ಬಂತು ನೋಡ್ರಿ. ಜಿ ಅನ್ನ ಜೆ ಅಂತ ಬರೆದ್ರೆ 1 2 3 ಅಕ್ಷರಗಳು ಮುಂದೆ ಬಂತು. ಸೊ ಬರೆಯೋಣ. ಎಷ್ಟು? +3, 3 ಅಕ್ಷರ ಮುಂದೆ ಬಂದಿದೀವಿ. ಇ ಅನ್ನ ಬಿ ಅಂತ ಬರ್ದಿದೀವಿ. ಓಕೆ, ಇ ಅನ್ನ ಬಿ ಅಂತ ಬರೆದ್ರೆ ಇ ನಿಂದ ಬಿ ಹೋದ್ರೆ 1 2 3 3 ಅಕ್ಷರ ಹಿಂದೆ. ಸೊ -3. ಹಾಗಾದ್ರೆ ಇದನ್ನ ನಾವು -3 3 ಅಕ್ಷರ ಹಿಂದೆ ಹೋಗಿದ್ದೀವಿ. ಜಿ ದಿಂದ ಜೆಗೆ 3 ಅಕ್ಷರ ಮುಂದೆ ಬಂದಿದ್ದೀವಿ. ಇ ದಿಂದ ಬಿಗೆ 3 ಅಕ್ಷರ ಹಿಂದೆ ಹೋಗಿದ್ದೀವಿ. ಓ ದಿಂದ ಎಸ್ ಏನಾಗತ್ತೆ? ಓ ಇಲ್ಲಿದೆ, ಎಸ್ ಇಲ್ಲಿದೆ. ಸೊ 1 2 3 4. ಹೌದಾ? ಓದಿಂದ ನೀವು ಎಸ್ ಗೆ ಬಂದ್ರೆ ಎಷ್ಟು ಅಕ್ಷರಗಳು ಮುಂದೆ ಹೋಗಿದ್ದೀರಿ? 1 2 3 4 ಅಕ್ಷರಗಳು ಮುಂದೆ ಹೋಗಿದ್ದೀರಿ. ಹೌದಲ್ವಾ? ಸೊ ಇದು +4. ಹಾಗೆ ಎನ್ ಅನ್ನ ಜೆ ಅಂತ ಬರೆಯಬಹುದಾದ್ರೆ, ಎನ್ ಎಲ್ಲಿದೆ? ಇಲ್ಲಿದೆ. ಎನ್ ಅನ್ನ ನೀವು ಜೆ ಅಂತ ಬರೀಬಹುದಾದ್ರೆ ಎನ್ ಇಲ್ಲಿದೆ, ಜೆ ಇಲ್ಲಿದೆ. ಸೊ 1 2 3 4 ಅಕ್ಷರ ಹಿಂದೆ ಬಂದಿದ್ದೀರಾ. ಹೌದಲ್ವಾ? 4 ಅಕ್ಷರ ಹಿಂದೆ ಬಂದ್ರೆ -4 ಆಗತ್ತೆ. ಹೌದಾ? ಎಸ್. ಇವಾಗ ನಮ್ಗೆ ಒಂದು ರಿಲೇಷನ್ ಸಿಕ್ತು. ಏನಂತ? ನಾವು ಪಿ ಅನ್ನ 2 ಅಕ್ಷರ ಮುಂದೆ ಬಂದ್ರೆ ಆರ್ ಸಿಕ್ತು. ಐ ಅನ್ನ 2 ಅಕ್ಷರ ಹಿಂದೆ ಹೋದ್ರೆ ಜಿ ಸಿಕ್ತು. 1 + 2 ಮುಂದೆ ಬರ್ಬೇಕು, 1 + 2 ಹಿಂದೆ, -2 ಹಿಂದೆ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ರಿಲೇಷನ್ ಏನಿದೆ? 3 ಅಕ್ಷರ ಮುಂದೆ ಬರ್ಬೇಕು, ನೆಕ್ಸ್ಟ್ 3 ಅಕ್ಷರ ಹಿಂದೆ ಹೋಗ್ಬೇಕು.
ಹಾಗೆ 4 ಅಕ್ಷರ ಮುಂದೆ ಬರ್ಬೇಕು, 4 ಅಕ್ಷರ ಹಿಂದೆ ಹೋಗ್ಬೇಕು. ಇದೇ ಒಂದು ರಿಲೇಶನ್ ಅಲ್ಲಿ ನಾವು ಈ ಪ್ಯಾರಟನ್ ಬರಿಬೇಕು. ಸೊ ಫಸ್ಟ್ ಏನಿದೆ, ಪಿ ನಿಂದ 2 ಅಕ್ಷರ ಮುಂದೆ. ಸೊ ಪಿ ನಿಂದ 2 ಅಕ್ಷರ ಮುಂದೆ ಹೋದ್ರೆ ನಿಮ್ಗೆ ಮತ್ತೇನ್ ಸಿಗತ್ತೆ, ಆರ್ ಸಿಗತ್ತೆ. ಹೌದಾ, +2. ಎ ನಿಂದ 2 ಅಕ್ಷರ ಹಿಂದೆ ಬರ್ರಿ. ಎ ದಿಂದ 2 ಅಕ್ಷರ ಹಿಂದೆ ಬಂದ್ರೆ ನಿಮ್ಗೆ ಏನ್ ಸಿಗತ್ತೆ, 1 2 y ಸಿಗತ್ತೆ. ಹೌದಾ, ಇಲ್ಲಿಂದ ನಿಮ್ಗೆ 2 ಅಕ್ಷರ ಹಿಂದೆ ಬಂದ್ರೆ y ಸಿಗತ್ತೆ. ಆರ್ ದಿಂದ 3 ಅಕ್ಷರ ಮುಂದೆ, ಇಲ್ಲಿ ನೋಡ್ರಿ +3 ಇದೆ. ಸೊ 3 ಅಕ್ಷರ ಮುಂದೆ ಹೋದ್ರೆ ಇಲ್ಲಿಂದ ನೀವು 3 ಅಕ್ಷರ ಮುಂದೆ ಅಂದ್ರೆ 1 2 3 ಆಗತ್ತೆ. ಹೌದಾ, ಸೊ ಯು ಬರತ್ತೆ. ಯು ಎಲ್ಲಿದೆ ನಮ್ಗೆ, +3 ಯು ಬರತ್ತೆ. ಸೊ 6 ಅಕ್ಷರ ಹಿಂದೆ ಹೋಗ್ರಿ. 6 ದಿಂದ 3 ಅಕ್ಷರ ಹಿಂದೆ, 1 2 3. ಸೊ -3 ಅಂದ್ರೆ ಯಾವ್ದು ಬಂತು, ಓ ಬಂತು. ಇದನ್ನ ಓ ಅಂತ ಬರೀಬಹುದು. ನೆಕ್ಸ್ಟ್ ಓ ಅನ್ನ ಮತ್ತೆ 4 ಅಕ್ಷರ ಮುಂದೆ, 1 2, ಯಾವ್ದಿದು, ಓ. ಓ ಎಲ್ಲಿದೆ ನಮ್ಗೆ, ಇಲ್ಲಿದೆ. 1 2 3 4, 4 ಅಕ್ಷರ ಮುಂದೆ ಬಂದ್ರೆ ಏನ್ ಬರುತ್ತೆ, ಎಸ್ ಅಂತ ಬಂತು. ಹೌದಾ, ಟಿ ಅಕ್ಷರವನ್ನ 4 ಅಕ್ಷರ ಹಿಂದೆ ಹೋಗ್ಬೇಕು. ಟಿ ಅಕ್ಷರ ಇಲ್ಲಿದೆ. ಸೊ ಇಲ್ಲಿಂದ 4 ಅಕ್ಷರ, 1 2 3 4 ಅಕ್ಷರ ಹಿಂದೆ ಹೋದ್ರೆ ನಿಮ್ಗೆ ಏನ್ ಸಿಗತ್ತೆ, ಪಿ ಸಿಗತ್ತೆ. 1 2 3 4. ಹೌದಲ್ವಾ, ಟಿ ದಿಂದ 4 ಅಕ್ಷರ ಹಿಂದೆ ಹೋದ್ರೆ ನಿಮ್ಗೆ 1 2 3 4 ಪಿ ಸಿಕ್ತು. ಸೊ ಇದನ್ನ ನಾನು ಪಿ ಅಂತ ಬರಿತೀನಿ. ಸೊ ಏನ್ ಬಂತು ನಮ್ಗೆ, RYUOSP ಅಂತ ಬಂತು. ಇದೆಲ್ಲಿದೆ, RYOUSP ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಸೊ ಇಲ್ಲಿ 2 ಅಕ್ಷರ ಮುಂದೆ 2 ಅಕ್ಷರ ಹಿಂದೆ, 3 ಅಕ್ಷರ ಮುಂದೆ 3 ಅಕ್ಷರ ಹಿಂದೆ, 4 ಅಕ್ಷರ ಮುಂದೆ 4 ಅಕ್ಷರ ಹಿಂದೆ ಬಂದಾಗ ಈ ಒಂದು ರಿಲೇಶನ್ ಸಿಗತ್ತೆ. ಓಕೆ, ನೆಕ್ಸ್ಟ್ ಎಂ ಇದು 196ಕ್ಕೆ ಸಮ ಅಂತ ಹೇಳಿದೀವಿ. ಹಾಗಾದ್ರೆ 289 ಏನಾಗತ್ತೆ ಅಂತ ಕೇಳಿದ್ದಾರೆ. ಅವಾಗ ನಾವೇನ್ ಮಾಡ್ಬೇಕು, ಸ್ವಲ್ಪ ಯೋಚನೆ ಮಾಡ್ಬೇಕು. ಇಲ್ಲಿ ಏನಿದೆ, ಎಂ ಅನ್ನ 196 ಅಂತ ಬರೆದ್ರು. ಹೇಗ್ ಬರೀತಾರೆ? ಸೊ ಫಸ್ಟ್ ನಾವೇನ್ ಮಾಡೋಣ, ಏನಾದ್ರೂ ಸಂಬಂಧ ಇದೆನಾ ನೋಡೋಣ. ಲಿಸ್ಟ್ ಹಾಕೋಣ. A to Z ಬರೀರಿ, ನಂಬರ್ಸ್ 1 to 26 ಬರೀರಿ. ಸೊ ನಾವಿಲ್ಲಿ ಎಂ ಅಂದ್ರೆ 196 ಅಂತ ಬರ್ದಿದೀವಿ. ಎಂ ಅಂದ್ರೆ 196 ಅಂತ ಬರ್ದಿದೀವಿ. ಸೊ ಇಲ್ಲಿ ಎಂ ಅನ್ನೋದನ್ನ ಒಂದ್ ನಂಬರ್ ಅಂದ್ರೆ ನಂಬರ್, ಇಲ್ಲಿ 196 ಅಂತಂದ್ರೆ ನಾವು ನಂಬರಿಂಗ್ ನೋಡ್ಬೇಕು. ಹೌದಾ, ಸೊ ಒಂದ್ ಅಕ್ಷರ ಕೊಟ್ಟಿದ್ದಾರೆ, ಅಕ್ಷರಕ್ಕೆ ಸಂಬಂಧಪಟ್ಟಾಗಿ ಸಂಖ್ಯೆ ಕೊಟ್ಟಿದ್ದಾರೆ. ಸೊ ನಾವು ಎಂ ನ ಸಂಖ್ಯೆ ಯಾವುದು ಅಂತ ನೋಡೋಣ. ಯಾವ್ದಿದೆ, 13 ಇದೆ. ಸೊ ಯೋಚನೆ ಮಾಡ್ರಿ, 13ಗೂ 196ಕ್ಕೂ ಏನಾದ್ರೂ ಸಂಬಂಧ ಇದೆನಾ? ಎಸ್, ಸ್ವಲ್ಪ ನಾವು ಅದನ್ನ ಮಾಡಿಫಿಕೇಶನ್ ಮಾಡಿದ್ರೆ ನಮ್ಗೆ 196 ಸಿಗತ್ತೆ. ಹೇಗೆ, ನೀವೇನಾದ್ರೂ ಎಂ ಇಸ್ ಈಕ್ವಲ್ ಟು 13 ಅಂತ ಇದೆ, 13ನೇ ಸಂಖ್ಯೆ ಎಂ ಅಂತ ಅರ್ಥ. ಈಗ ನಾನೇನ್ ಮಾಡ್ತೀನಿ, ಈ ಒಂದು 13ಕ್ಕೆ +1 ಆಡ್ ಮಾಡ್ತೀನಿ. +1 ಆಡ್ ಮಾಡಿದ್ರೆ ಎಷ್ಟಾಯ್ತು, 14 ಆಯ್ತು. ಸೊ 14 ಅಂತ ಬಂದ್ರೆ ಈ 14ಅನ್ನ ನಾನೇನ್ ಮಾಡ್ತೀನಿ, ಸ್ಕ್ವೇರ್ ಮಾಡ್ತೀನಿ. ಸೊ ವರ್ಗ ಮಾಡ್ತೀನಿ. 14ರ ವರ್ಗ ಎಷ್ಟಾಗತ್ತೆ, 196 ಬಂತು. ಸೊ ಇಲ್ಲಿ ನಮ್ಗೆ ಅದೇ ಉತ್ತರ ಇದೆ. ಹಾಗಾದ್ರೆ 289 ಅಂತ ಬರೆದಾಗ ಅದು ಯಾವ ಒಂದು ಅಕ್ಷರ ಆಗತ್ತೆ, ಯಾವ ಒಂದು ಅಕ್ಷರ ಆಗತ್ತೆ, ಯೋಚನೆ ಮಾಡ್ರಿ. ಎಸ್, ಯಾವ ಒಂದು ಅಕ್ಷರ ಆಗತ್ತೆ, 289. ಸೊ 289 ಅಂತ ಬರೆದ್ರೆ ಸ್ವಲ್ಪ ಯೋಚನೆ ಮಾಡ್ರಿ ಮುಂದೆ. 14ರ ವರ್ಗ, 15ರ ವರ್ಗ ಎಷ್ಟಾಗತ್ತೆ, 225. ಹೌದಾ, 16ರ ವರ್ಗ 256. ಹಾಗೆ 16ರ ವರ್ಗ 256, 256. ಸೊ ನಾನೇನ್ ಮಾಡ್ತೀನಿ, 16 + 1 ಅಂತಂದ್ರೆ 17 ಬರಿತೀನಿ. 17ರ ವರ್ಗ ಅಂದ್ರೆ ಎಷ್ಟಾಗತ್ತೆ ನಿಮ್ಗೆ, 289. ಹೌದಾ, ಈಗ ನಾವು 14ರ ವರ್ಗ 196 ಬಂತು. ಸೊ 14ಕ್ಕೆ ನೆಕ್ಸ್ಟ್ ಏನ್ ಮಾಡ್ತೀನಿ, 16ಕ್ಕೆ 1ಅನ್ನ ಕೂಡಿಸ್ತೀವಿ. ಎಷ್ಟು ಬಂತು, 17. 17ರ ವರ್ಗ ಎಷ್ಟಾಗತ್ತೆ, 289 ಆಯ್ತು.
289 ಯಾವ ಸಂಖ್ಯೆಯ ವರ್ಗ? 17ರ ವರ್ಗ. ಸೊ ನಮಗ್ ಮೊದಲು ಏನ್ ಬಂದಿತ್ತು? 14 ಬಂದಿತ್ತು. ಸೊ 14 ಮತ್ತು 17ರ ಮಧ್ಯಭಾಗದಲ್ಲಿ ಎಷ್ಟು ಅಕ್ಷರಗಳ ವ್ಯತ್ಯಾಸ ಇದೆ? ಇದು 1, ಇದು ಇಲ್ಲಿದೆ. ಸೊ ಮಧ್ಯಭಾಗದಲ್ಲಿ 2 ಅಕ್ಷರ ವ್ಯತ್ಯಾಸ ಅಂದ್ರೆ 3ನೇ ಸಂಖ್ಯೆ 17 ಅಂತ ಇದೆ. ಹೌದಾ? ಸೊ ಮಧ್ಯಭಾಗದಲ್ಲಿ ನಮ್ಗೆ ಏನ್ ಸಿಕ್ತು? 2 ಅಕ್ಷರಗಳ ವ್ಯತ್ಯಾಸ ಇದೆ. ಆದ್ರೆ 17ನ್ನ ನಾವು ಹೇಗ್ ಕಂಡು ಹಿಡಿದ್ವಿ? ಸೊ ನಾವು ರಿಲೇಷನ್ ಕರೆಕ್ಟ್ ಆಗಿ ನೋಡ್ಬೇಕು. ಸೊ ನಮ್ಗಿಲ್ಲಿ 3ನೇ ಸಂಖ್ಯೆ 17 ಇದೆ, ಕರೆಕ್ಟ್. ಬಟ್ ಆದ್ರೆ ಅಂತಂದ್ರೆ ನಾವೇನ್ ತಗೊಂಡಿದ್ವಿ? ಅಂತಂದ್ರೆ ನಾವು 13 ಪ್ಲಸ್ 1 ಅಂತ ತಗೊಂಡ್ವಿ. ಹಾಗೆ ಇಲ್ಲಿ 16 ಪ್ಲಸ್ 1 ಅಂತ ತಗೋಬೇಕು. ಯಾಕೆ? ನಮ್ಗೆ ರಿಲೇಷನ್ ಏನಿದೆ, ಸಂಬಂಧ 13 ಪ್ಲಸ್ 1 ಕೂಡಿಸ್ತೀವಿ. ಹಾಗೆ 16 ಪ್ಲಸ್ 1 ಕೂಡಿಸಿದ್ರೆ 17 ಬರುತ್ತೆ. 16 ಪ್ಲಸ್ 1 ಕೂಡಿಸಿದಾಗ 17. 17ರ ವರ್ಗ 289. ಹಾಗಾದ್ರೆ ಈ 16 ಅಂತ ಬಂದಿದೆ ಅಲ್ಲ, ಈ 16ನೇ ಸಂಖ್ಯೆ ಇರುವಂತಹ ಲೆಟರ್ ಯಾವುದು? ಅಕ್ಷರ ಯಾವುದು? ದಟ್ ಈಸ್ ಪಿ. ಹೌದಾ? ನೋಡ್ರಿ ಇಲ್ಲಿ ಇದು ಎಂ. ಹೌದಾ? 13 ಅಂದ್ರೆ ಎಂ. 13ಕ್ಕೆ 1 ಕೂಡಿಸಿದ್ರೆ ನಿಮ್ಗೆ 14 ಬಂತು. ಹಾಗೆ 17 ಹೇಗ್ ಬಂತು? 16ಕ್ಕೆ 1 ಕೂಡಿಸ್ತೀರಾ. 13 ಅಂದ್ರೆ ಎಂ ಆದ್ರೆ ಈ 16 ಏನಾಗತ್ತೆ? ಇದು ಪಿ ಗೆ ಸಮ ಇದೆ. ಹೌದಲ್ವಾ? ಹಾಗಾಗಿ ನಾವೇನಂತ ಬರಿತೀವಿ ಇಲ್ಲಿ? ಪಿ ಅಂತ ತಗೊಂಡಾಗ 289 ಆಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಿದೆ? ಕೆ ಇದು 324 ಡಿವೈಡೆಡ್ ಬೈ 121. ಆದ್ರೆ ಎಚ್ ಏನಾಗತ್ತೆ ನೋಡೋಣ. ಒಂದೇ ನಿಮಿಷ. ಎಚ್ ಏನಾಗತ್ತೆ? ಸೊ ಕೆ ಅಂತ ಇದೆ. ಇಲ್ಲಿ ನಮ್ಗೆ ಅಕ್ಷರನ ಕೊಟ್ಟಿದ್ದಾರೆ, ಸಂಖ್ಯೆನೂ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡೋಣ? ಈ ಟೇಬಲ್ ಅನ್ನ ರೆಫರ್ ಮಾಡೋಣ. ಓಕೆ, ಟೇಬಲ್ ಅನ್ನ ರೆಫರ್ ಮಾಡೋಣ. ಇದನ್ನೆಲ್ಲ ಇರೇಸ್ ಮಾಡೋಣ. ಓಕೆ, ಕೆ ಅಂತ ಅಂದ್ರೆ ಕೆ ಅಂತ 2 ಅಕ್ಷರ ಇದೆ ನಮ್ಗೆ. ಕೆ. ಸೊ ಎಲ್ಲಿದೆ ನಮ್ಗೆ? ಇಲ್ಲಿದೆ. ಅಂತಂದ್ರೆ ಏನಿದೆ? 18 ಇದೆ. ಕೆ ಅಂತಂದ್ರೆ ಏನಿದೆ? 11 ಅಂತ ಇದೆ. ಹೌದಾ? ಕೆ ಅಂದ್ರೆ ಏನಿದೆ? 11 ಇದೆ. ಹಾಗಾದ್ರೆ ಇಲ್ಲಿ 18 ಮತ್ತು 11 324 ಮತ್ತು 21 121. ಸೊ ಅಂದ್ರೆ 18 ಇದೆ, ಕೆ ಅಂದ್ರೆ 11 ಇದೆ. 18ರ ವರ್ಗ ಮಾಡ್ರಿ, ಎಷ್ಟು ಬರುತ್ತೆ? 18 ಇಂಟು 18. ಸೊ ಎಲ್ಲಾ ರೀತಿಯಿಂದ ಯೋಚನೆ ಮಾಡ್ಬೇಕು. ಅಲ್ಲಿ ವರ್ಗ ಮಾಡಿದಾರ, ಘನ ಮಾಡಿದಾರ, ಕೂಡಿಸಿದಾರ, ಅಥವಾ ಯಾವುದೇ ಸಂಖ್ಯೆಯಿಂದ ಕಳೆದಿದಾರ ಅಂತ ನಾವ್ ಯೋಚನೆ ಮಾಡ್ಬೇಕು. 18ರ ವರ್ಗ ಮಾಡ್ರಿ, ಎಷ್ಟಾಗತ್ತೆ? ಇದು ಕೂಡ ನಮ್ಗೆ ಎಷ್ಟು ಬರುತ್ತೆ? 8 8 64. ಸೊ 324 ಬರುತ್ತೆ. ಇದು 324. 18ರ ವರ್ಗ ಅಂದ್ರೆ 324. ಸೊ ಇದು 18ರ ವರ್ಗ. ಹಾಗೆ 11ರ ವರ್ಗ ಅಂತಂದ್ರೆ ಏನು? 121. 11ರ ವರ್ಗ ಅಂದ್ರೆ 121. ಸೊ ನಿಮ್ಗೆ ಎಲ್ಲಾ ಸಂಖ್ಯೆ ವರ್ಗ ಸಂಖ್ಯೆಗಳು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಬಾಹೆಟ್ ಹಾಕ್ರಿ, ಅದನ್ನ ಕೂತು ಬರ್ದು ಪ್ರಾಕ್ಟೀಸ್ ಮಾಡ್ರಿ. ಎಲ್ಲಾ ಸಂಖ್ಯೆಯ ವರ್ಗ ಸಂಖ್ಯೆಗಳು 20ರವರೆಗೂ ಬರ್ಬೇಕು. ಆಮೇಲೆ ಘನ ಸಂಖ್ಯೆಗಳು 1ರಿಂದ 20ರವರೆಗೂ ಎಲ್ಲಾ ಸಂಖ್ಯೆಯ ಘನ ಏನಾಗತ್ತೆ? ಕ್ಯೂಬ್ ರೂಟ್ ಏನಾಗತ್ತೆ? ಓಕೆ, ದ್ಯಾಟ್ ಯು ಶುಡ್ ನೋ. 18ರ ವರ್ಗ 324. ಹಾಗೆ 11ರ ವರ್ಗ 121. ಆದ್ರೆ ಎಚ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಕೆ ಅಂತಂದ್ರೆ ನಮ್ಗೆ 18ರ ವರ್ಗ ಡಿವೈಡೆಡ್ ಬೈ 11ರ ವರ್ಗ ಅಂತ ಆಯ್ತು. ಹಾಗೆ ಎಚ್ ಅಂದ್ರೆ ಏನು ಅಂತ ನೋಡೋಣ. ಎಲ್ಲಿದೆ? ಇಲ್ಲಿದೆ. ಸೊ ಯಾವ ಸಂಖ್ಯೆ ಇದೆ? ಅಂತಂದ್ರೆ 14. ಎಚ್ ಇದೆ ಅಲ್ವಾ? ಎಚ್ ಅಂದ್ರೆ 8. 14ರ ವರ್ಗ. ಹೌದಾ? ಸೊ ಕೆ ರಿಲೇಷನ್ ಏನ್ ಹೇಳತ್ತೆ? 18ರ ವರ್ಗ ಡಿವೈಡೆಡ್ ಬೈ 11ರ ವರ್ಗ. ಹಾಗೆ ಅಂತಂದ್ರೆ 14ರ ವರ್ಗ ಡಿವೈಡೆಡ್ ಬೈ 8ರ ವರ್ಗ. 14ರ ವರ್ಗ ಎಷ್ಟಾಗತ್ತೆ? 196. 8ರ ವರ್ಗ 64. ಸೊ ಈ ಒಂದು ಆಪ್ಷನ್ ನಮ್ಮ ಉತ್ತರದಲ್ಲಿದೆ. ನೋಡೋಣ. 196 ಡಿವೈಡೆಡ್ ಬೈ 64. ಎಸ್, ಇಲ್ಲಿದೆ.
ಹೌದಾ? ಇದು 14ರ ವರ್ಗ ಡಿವೈಡೆಡ್ ಬೈ 8ರ ವರ್ಗ. ಓಕೆ, ಮೊದಲನೇ ರಿಲೇಷನ್ ನಮ್ಗೆ ಹಾಗೆ ಇದೆ, 18ರ ವರ್ಗ ಡಿವೈಡೆಡ್ ಬೈ 11ರ ವರ್ಗ. ಇದೇನಿದೆ 14ರ ವರ್ಗ ಡಿವೈಡೆಡ್ ಬೈ 8ರ ವರ್ಗ. ಸೊ ಈ ರೀತಿ ನಾವು ಅಕ್ಷರ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದಂತಹ ಸಾಮ್ಯತೆಯನ್ನ ನೋಡ್ತೀವಿ. ನೆಕ್ಸ್ಟ್, AEROPLANE ಏರೋಪ್ಲೇನ್ ಅನ್ನ ಹೀಗ್ ಬರಿಬಹುದು, ಆದ್ರೆ ಹೆಲಿಕಾಪ್ಟರ್ ಅನ್ನ ಹೇಗ್ ಬರೀತೀರಾ? ಓಕೆ, ಏರೋಪ್ಲೇನ್ ಅನ್ನ ಹೀಗೆ ಬರೆಯಬಹುದಾದರೆ, ಸೊ AEROPLANE ಅಂತ ಆದ್ರೆ ARPAENLOE ಅಂತ ಬರೆಯಬಹುದಾದರೆ, ನಾವು ಹೆಲಿಕಾಪ್ಟರ್ ಅನ್ನ ಯಾವ ರೀತಿ ಬರಿತೀವಿ? ಏನಾದ್ರೂ ರಿಲೇಷನ್ ಇದೆನಾ? ಸ್ವಲ್ಪ ಯೋಚನೆ ಮಾಡ್ರಿ. ಹಿಂದೆ ಮುಂದೆ ಅಕ್ಷರಗಳನ್ನ ಮಾಡಬಹುದಾ, ಅಥವಾ ಮುಂದೆ ಏನಾದ್ರೂ 2 ಸಂಖ್ಯೆ ಮುಂದೆ, 2 ಸಂಖ್ಯೆ ಹಿಂದೆ, 4 ಸಂಖ್ಯೆ ಮುಂದೆ, 5 ಸಂಖ್ಯೆ ಮುಂದೆ, ಆತರ ಏನಾದ್ರೂ ಹೋಗಿದೆನಾ ನೋಡ್ರಿ. ಹೆಲಿಕಾಪ್ಟರ್. ಎಸ್. ಸೊ ಇಲ್ಲಿ ಏನ್ ಮಾಡಿದ್ದಾರೆ? ಎ ಇದೆ, ಆರ್ ಇದೆ, ನೆಕ್ಸ್ಟ್ ಪಿ ಇದೆ, ನೆಕ್ಸ್ಟ್ ಎ ಇದೆ, ನೆಕ್ಸ್ಟ್ ಎನ್ ಇದೆ. ಓಕೆ, ಎ ಆದ ತಕ್ಷಣ ಆರ್ ಇದೆ, ಆರ್ ಆದ ತಕ್ಷಣ ಪಿ ಇದೆ, ಪಿ ಆದ ತಕ್ಷಣ ಎ ಇದೆ, ಎ ಆದ ತಕ್ಷಣ ಇ ಇದೆ. ಹೌದಾ? ಈಗ ನೆಕ್ಸ್ಟ್ ಎನ್ ಆದ ತಕ್ಷಣ ಎಲ್ ಇದೆ, ಎಲ್ ಆದ ತಕ್ಷಣ ಓ ಇದೆ, ಓ ಆದ ತಕ್ಷಣ ಇ ಇದೆ. ಏನಾದ್ರೂ ಒಂದ್ ರಿಲೇಷನ್ ಕಾಣಿಸ್ತಾ ಇರ್ಬೇಕಲ್ಲ ನಿಮ್ಗೆ? ಏನ್ ರಿಲೇಷನ್ ಕಾಣಿಸತ್ತೆ? ಸೊ 1ನೇ ಅಕ್ಷರ 3ನೇ ಅಕ್ಷರ ಬರ್ತಿದೀವಿ, 3ನೇ ಅಕ್ಷರ 5ನೇ ಅಕ್ಷರ ಬರ್ತಿದೀವಿ, 5ನೇ ಅಕ್ಷರ ಆದ ತಕ್ಷಣ 7ನೇ ಅಕ್ಷರ ಬರ್ತಿದೀವಿ, 7ನೇ ಅಕ್ಷರ ಆದ ತಕ್ಷಣ 9ನೇ ಅಕ್ಷರ ಬರ್ತಿದೀವಿ. ಹೌದಲ್ವಾ? 1, 3, 5, 7, 9. ನೆಕ್ಸ್ಟ್ ಏನ್ ಮಾಡಿದೀವಿ? 2ನೇ ಅಕ್ಷರ ಆದ ತಕ್ಷಣ 4ನೇ ಅಕ್ಷರ ಬರ್ದಿದೀವಿ. ಸೊ ಹೀಗೆ ಬರಿತಾ ಹೋಗಿದೀವಿ. ಎನ್ ಆದ ತಕ್ಷಣ ಎಲ್ ಬರ್ದಿದೀವಿ, ಎಲ್ ಆದ ತಕ್ಷಣ ಹಿಂದೆ ಬಂದಿದೀವಿ. ಸೊ ಮುಂದಿನಿಂದ ಈ ಫಸ್ಟ್ ನಾವು ಹಿಂಗೆ ಹೋಗಿ ಆಮೇಲೆ ಹಿಂದಿನಿಂದ ವಾಪಸ್ ಬಂದಿದೀವಿ. ಎನ್ ಇಂದ ಎಲ್ ಬರ್ದಿದೀವಿ, ಎಲ್ ಆದ ತಕ್ಷಣ ಓ ಬರ್ದಿದೀವಿ, ಓ ಆದ ತಕ್ಷಣ ಇ ಬರ್ದಿದೀವಿ. ಹೌದಲ್ವಾ? ಹಾಗೆ ಹೆಲಿಕಾಪ್ಟರ್ನ ಹೇಗ್ ಬರೀಬಹುದು? ಎಲ್ ಆದ ತಕ್ಷಣ 1, 3, 5, 7, 9. ಮತ್ತೆ ನಾವು ಹಿಂದಿನಿಂದ ಮುಂದೆ ಬರೋಣ. ಎಸ್, ಒಂದೇ ನಿಮಿಷ. 1, 3, 5, 7, 9 ಇಲ್ಲಿ ಬರುತ್ತೆ. ಈಗ ವಾಪಸ್ ಬರೋಣ. ಹೆಲಿಕಾಪ್ಟರ್. ಓಕೆ. ಈಗ ನಾವು ಹಿಂದಿನಿಂದ ಮತ್ತೆ ಉಳಿದಿರುವಂತಹ ಅಕ್ಷರಗಳನ್ನ ಬರೆಯೋಣ. ಅಂದ್ರೆ ಸಮ ಸಂಖ್ಯೆ ಫಸ್ಟ್ ಬೆಸ ಸಂಖ್ಯೆಗಳನ್ನ ಬರೆಯೋಣ, ಸಮ ಸಂಖ್ಯೆಯಲ್ಲಿ ಇರುವಂತಹ ಅಕ್ಷರಗಳನ್ನ ಬರೆಯೋಣ. ಎಚ್ ಬರಿತೀರಾ? ಎಚ್ ಆದ ತಕ್ಷಣ ಏನ್ ಬರುತ್ತೆ? ಎಲ್ ಬರುತ್ತೆ. ಎಲ್ ಆದ ತಕ್ಷಣ ಸಿ ಬರುತ್ತೆ, ಸಿ ಆದ ತಕ್ಷಣ ಪಿ ಬರುತ್ತೆ, ಪಿ ಆದ ತಕ್ಷಣ ಇ ಬರುತ್ತೆ. ಹೌದಾ? ಇ ಆದ ತಕ್ಷಣ ನಮ್ಗೆ ಏನ್ ಬರುತ್ತೆ? ಆರ್ ಇದೆ, ಆರ್ ಆದ ತಕ್ಷಣ ಟಿ ಬರುತ್ತೆ. ಸೊ ಇಲ್ಲಿಂದ ಮತ್ತೆ ನಾವ್ ಇಲ್ಲಿ ಬರ್ತೀವಿ. ಟಿ, ಟಿ ಆದ ತಕ್ಷಣ ಓ ಬರುತ್ತೆ. ಹೌದಾ? ಓ ಆದ ತಕ್ಷಣ ಐ ಬರುತ್ತೆ, ಐ ಆದ ತಕ್ಷಣ ನಿಮ್ಗೆ ಇ ಬರುತ್ತೆ. ಅರ್ಥ ಆಯ್ತಾ? 1, 3, 5 ಈ ತರ ಹೋಗ್ತೀವಿ. ಹಾಗೆ ಕೊನೆಯಿಂದ ಮತ್ತೆ ಒಂದೊಂದನ್ನ ಒಂದು ಅಕ್ಷರಗಳನ್ನ ಬಿಟ್ಟು ಬಿಟ್ಟು ಬರೀತೀರಾ. ಸಮ ಸಂಖ್ಯೆಯಲ್ಲಿ ಇರುವಂತಹ ಅಕ್ಷರಗಳು, ಬೆಸ ಸಂಖ್ಯೆಯಲ್ಲಿ ಇರುವಂತಹ ಅಕ್ಷರಗಳು. ಸೊ ಎಚ್, ಎಲ್, ಸಿ, ಪಿ, ಇ, ಆರ್, ಟಿ, ಓ, ಐ, ಇ. ಎಲ್ಲಿದೆ ಇದು? ಎಚ್, ಎಲ್, ಸಿ, ಪಿ, ಎಚ್, ಎಲ್, ಸಿ, ಪಿ, ಇ, ಆರ್, ಟಿ, ಓ, ಐ, ಇ. ಓಕೆ, ಸೊ ಇದು ಐ, ಇ ಆಗ್ಬೇಕಾಗಿತ್ತು. ಐ, ಇ. ಸೊ ಕರೆಕ್ಟ್ ಮಾಡ್ಕೊಡ್ರಿ, ಐ, ಇ ಆಗ್ಬೇಕಾಗಿತ್ತು. ಐ, ಇ. ಸೊ ದಿಸ್ ಆಪ್ಷನ್ ಇಸ್ ರೈಟ್. ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ, ಇನ್ 2 ಕೊಟ್ಟಿದ್ರೆ ಬೇಕಂದ್ರೆ ಅವಾಗ ಇದು ಒಂದು ಆಪ್ಷನ್, ನೆಕ್ಸ್ಟ್ ಇನ್ನೊಂದು ಆಪ್ಷನ್, ಈ ಕರೆಕ್ಟ್ ಆನ್ಸರ್ ಬರ್ತಾ ಇತ್ತು. ಸಿ ಎಸ್ ಎಂ ಕೆ ಯನ್ನ ಎಚ್ ಎನ್ ಎಚ್ ಪಿ ಎಫ್ ಬಿ ಆರ್ ಜೆ ನ ಹೇಗ್ ಬರೀಬಹುದು? ಸಿ ಎಸ್ ಎಂ ಕೆ ಯನ್ನ ಎಚ್ ಎನ್ ಎಚ್ ಪಿ ಆಗಿ ಬರೆಯಬಹುದಾದರೆ ಎಫ್ ಬಿ ಆರ್ ಜೆ ಯನ್ನ ಹೇಗ್ ಬರೀಬಹುದು ಅಂತ ಅರ್ಥ. ಸೊ ಹೇಗ್ ಬರಿತೀವಿ? ಏನಾದ್ರೂ ರಿಲೇಷನ್ ಇದೆನಾ ನೋಡ್ರಿ ಕರೆಕ್ಟ್ ಆಗಿ. ಸಿ ಎಸ್ ಎಂ ಕೆ ಅನ್ನ ಹೇಗ್ ಬರೆದಿದ್ದೀವಿ? ಎಚ್ ಎನ್ ಎಚ್ ಪಿ ಅಂತ ಬರೆದಿದ್ದೀವಿ. ಸೊ
ಎಷ್ಟು ಅಕ್ಷರ ಹಿಂದೆ ಮುಂದೆ ಆಗಿದೆ ನೋಡೋಣ. ಅಲ್ಲಿ ಏನಾದ್ರೂ ಸಾಮ್ಯತೆ ಇದೆ ಅಂತ ಚೆಕ್ ಮಾಡೋಣ. ಸಿ ಆದ ತಕ್ಷಣ ಎಚ್ ಬರ್ದಿದೀವಿ. ಸಿ ಎಲ್ಲಿದೆ? ಇಲ್ಲಿದೆ. ಎಚ್ ಎಲ್ಲಿದೆ? ಇಲ್ಲಿದೆ. ಅಂದ್ರೆ 1 2 3 4 5 ಅಕ್ಷರಗಳ ವ್ಯತ್ಯಾಸ ಇದೆ. ಹೌದಾ? ಸೊ ನೋಡೋಣ ಬರ್ಕೊಂಡು. +5. ಎಸ್ ಆದ ತಕ್ಷಣ ಎನ್ ಇದೆ. ಎಸ್ ಎಲ್ಲಿದೆ? ಎಸ್ ಎಲ್ಲಿದೆ ನಿಮ್ಗೆ? ಇಲ್ಲಿದೆ. ಎಸ್ ಆದ ತಕ್ಷಣ ಎನ್ ಇದೆ. 1 2 3 4 5 5 ಅಕ್ಷರಗಳ ಅಂತರ ಹಿಂದೆ ಹೋಗಿದ್ದೀವಿ. ಹೌದಾ? ಸೊ ಇಲ್ಲಿ ನಮ್ಗೆ -5 ಆಗತ್ತೆ. ಎಂ ಆದ ತಕ್ಷಣ ಎಚ್ ಬರ್ದಿದೀವಿ. ಎಂ ಆದ ತಕ್ಷಣ ಎಚ್ ಅಂದ್ರೆ ಎಂ ಇಲ್ಲಿದೆ, ಎಚ್ ಇಲ್ಲಿದೆ. ಸೊ ಮತ್ತೆ ನಾವು ಹಿಂದೆ ಹೋಗ್ತೀವಿ. 1 2 3 4 5 5 ಅಕ್ಷರ ಹಿಂದೆ ಹೋದ್ವಿ. ಹೌದಾ? ಸೊ -5. ಕೆ ಆದ ತಕ್ಷಣ ಪಿ ಬರ್ದಿದೀವಿ. ಕೆ ಇಲ್ಲಿದೆ, ಪಿ ಇಲ್ಲಿದೆ. ಸೊ ಕೆ ಆದ ತಕ್ಷಣ ಪಿ ಅಂದ್ರೆ 1 2 3 4 5 5 ಅಕ್ಷರ ಮುಂದೆ ಹೋಗಿದೀವಿ. ಹಾಗಾದ್ರೆ ಇಲ್ಲಿಂದ ಇಲ್ಲೇ ನಮ್ಗೆ +5 ಆಯ್ತು. +5 -5 -5 +5 ಅನ್ನುವಂತಹ ಒಂದು ಸಾಮ್ಯತೆಯನ್ನ ಇದು ಹೊಂದಿದೆ. ಹೌದಾ? ಅನ್ನುವಂತಹ ಒಂದು ರಿಲೇಷನ್ ಅನ್ನ ಹೊಂದಿದೆ. ಇಟ್ ಹ್ಯಾಸ್ +5 -5 -5 and +5 relation. So according to this relation, if we write F V R J, then which option is correct here? Observe carefully. F ಆದ ತಕ್ಷಣ 5 ಅಕ್ಷರ ಮುಂದೆ ಹೋಗ್ತೀರಾ. ಸೊ ಎಫ್, ವೇರ್ ಇಸ್ ಎಫ್ ಹಿಯರ್? ಎಫ್ ಇಸ್ ಹಿಯರ್. 1 2 3 4 5. ರೈಟ್? ಸೊ ಎಫ್ ಕ್ಯಾನ್ ಬಿ ರಿಟರ್ನ್ ಆಸ್ ಕೆ, 5 ಅಕ್ಷರ. ಹಾಗೆ ವಿ 5 ಅಕ್ಷರ ಹಿಂದೆ ಬರಬೇಕು. ಸೊ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್ -5 ವಿ ವಿ ರೈಟ್. ವಿ ದಿಂದ ಹಿಂದೆ ಬರ್ತೀರಾ. ಎಷ್ಟು ಅಕ್ಷರ? 5 ಅಕ್ಷರ. 1 ಇಲ್ಲಿ ವಿ ಇದೆ. 1 2 3 4 5 5 ಅಂದ್ರೆ ಇಲ್ಲಿ ಬರ್ತೀರಾ. ಸೊ -5 ಆಯ್ತು. ದಟ್ ಈಸ್ ವಿ ಕ್ಯಾನ್ ಬಿ ರಿಟರ್ನ್ ಆಸ್ ಕ್ಯೂ, -5. ಆರ್ ದಿಂದ ಮತ್ತೆ ನಾವು 5 ಅಕ್ಷರ ಹಿಂದೆ ಬರ್ತೀವಿ. ಹೌದಾ? ಸೊ ಅಕಾರ್ಡಿಂಗ್ ಟು ಫಸ್ಟ್ ರಿಲೇಷನ್ 1 2 3 4 5. ಸೊ ನಮ್ಗೆ ಇಲ್ಲಿ ಬರುತ್ತೆ 6 1 2 3 4 5. ಹೌದಾ? ಸೊ ಆರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಂ. ಜೆ +5. ಹೌದಾ? ಜೆ ಎಲ್ಲಿದೆ? ಜೆ ಇಸ್ ಹಿಯರ್. 1 2 3 4 5. ಸೊ ಜೆ ಕ್ಯಾನ್ ಬಿ ರಿಟರ್ನ್ ಆಸ್ ಓ. ಓ ಅಂತ ಬರೀಬಹುದು. That means the result is KQMO. So where is the option KQMO? It is in the option D. Yes, option D is right. KQMO. ಹೌದಲ್ವಾ? ಇಲ್ಲಿ +5 -5 -5 +5 ಈ ಒಂದು ರಿಲೇಷನ್ ಅನ್ನ ಇದು ಹೊಂದಿದೆ. ಸೊ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್, if we do the +5 -5, then we will get KQMO. Understood? Okay. F120223E18. Yes, ಬರೀ ಲೆಟರ್ಸ್ ಇದೆ. ಸೊ ನಂಬರ್ಸ್ ಇದೆ. ಕೆಲವೊಂದು ಲೆಟರ್ಸ್ ಇದೆ, ನಂಬರ್ಸ್ ಇದೆ. ಸೊ ಯಾವ್ದಾದ್ರು ಒಂದು ವೆಹಿಕಲ್ ನಂಬರ್ ನೋಡಿತರ ಅನ್ಸುತ್ತೆ ನಮ್ಗೆ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಇದನ್ನ ನಾವು ಹೀಗೆ ಬರೆದ್ರೆ 6L15W5R ಅಂತ ಬರೀಬಹುದಾದ್ರೆ, ಓಕೆ. ಸೊ L5A22E19 ಕ್ಯಾನ್ ಬಿ ರಿಟರ್ನ್ ಆಸ್. ಇದನ್ನ ಹೇಗ್ ಬರೀಬಹುದು? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನ ಹೇಗ್ ಬರೀಬಹುದು? ಸೊ ನಾನು ಇಲ್ಲಿ ಬರಿಲ್ಲ ಇದನ್ನ. ಏನಂತ ಇದೆ? F12 0 0 2 yes 0 2 3 3E18 so 18. Yes, so F12O23E18 18 means it is 18. ಇದನ್ನ ಕೂಡಿಸಿ ಬರೀರಿ. F ಅಂದ್ರೆ ನಾನು ಹೇಗ್ ಬರೀಬಹುದು? F ಅಂತಂದ್ರೆ ದಿಸ್ ಇಸ್ 6th ಲೆಟರ್. ಸೊ 6ನೇ ಒಂದು ಅಕ್ಷರ ಅಲ್ವಾ ಎಫ್. ಸೊ ಎಫ್ ಅನ್ನ ನಾನು ಹೀಗೆ ಬರೀತೀನಿ, 6 ಅಂತ ಬರೀತೀನಿ. 12 ಮೀನ್ಸ್ ವಾಟ್? 12 ಇಲ್ಲಿದೆ. ಸೊ 12th ಲೆಟರ್ ಇಸ್ ಎಲ್. ಸೊ 12th ಲೆಟರ್ ಯಾವುದು? ಎಲ್ ಇದೆ. ಸೊ ಇದನ್ನ ಹೀಗೆ ಬರೀಬಹುದು. O. O means it is 15. Right? O is 15th letter. 2 is B. ಹೌದಾ? 2 ಎಲ್ಲಿದೆ? ಇಲ್ಲಿದೆ. ಸೊ 2 ಸೆಕೆಂಡ್ ಲೆಟರ್ ಇಸ್ ಬಿ.
B. 3 is C. No, it is 23, right? So it is 23. Okay, idana koodisi bariyana. 23, 18. This is sorry, 23, 23. 23rd letter yavudagutte illi? This is 15, right? 23rd letter is W. So 23rd letter yavudagutte? W agutte. So 23rd letter is W. E ಎಷ್ಟನೇ ಲೆಟರ್ ಆಗುತ್ತೆ? 5th ಲೆಟರ್ ಆಗುತ್ತೆ. 18 ಅಂತಂದ್ರೆ ಎಲ್ಲಿದೆ ನಿಮ್ಗೆ? 18 ಇಲ್ಲಿದೆ. ಸೊ 18th letter is R. So 18th letter can be written as R. Yes. So ಇದನ್ನ ನೀವು 6L15 ನಾನೇನ್ ಬರ್ದೆ ಇದೇ ರಿಲೇಷನ್ ಇದೆ ಅಲ್ವಾ? 6L15W5R ಅಂತ ಇದೆ. 6L15W5R. ಸೊ ದಿಸ್ ರಿಲೇಷನ್. ಈ ಒಂದು ಸಾಮ್ಯತೆಯನ್ನ, ಇದೇ ಕಂಪ್ಯಾರಿಸನ್ ಅನ್ನ ನಾವು ಇದಕ್ಕೆ ಮಾಡಿದ್ರೆ ಯಾವುದು? L5A22E19. L5A22E19. So L5A22E19. L means what? It is 12th letter, right? 5 ಅಂತಂದ್ರೆ ಅದು E ಆಗತ್ತೆ. A means that is 1, right? 22 is V. Okay, 22nd ಯಾವ್ದು ಲೆಟರ್ ಇದೆ? V ಇದೆ. So 22 is V. E is 5 and 19 is S. 12E1V 5 yes. So ಎಲ್ಲಿದೆ ಇದು? 12E1V 5 yes. 5 yes ಎಲ್ಲಿದೆ? Yes. 12E1V 5 yes. Option D is right. Okay. Next. SBF divided by RBX is 3 divided by 4. CAD divided by KIG. So 3 divided by 4 ಹೇಗ್ ಬಂತು ಅಂತ ನೋಡೋಣ. Okay. SBF. SBF divided by RVX. RVX. ಇದು ಏನಿದೆ ರಿಲೇಷನ್? 3 divided by 4 ಅಂತ ಇದೆ. ಓಕೆ. ಸೊ ನಮ್ಗೆ ಏನ್ ಬೇಕು? RVG divided by FJS. Yes. So SBF divided by RVX 3 divided by 4 ಹೇಗ್ ಬಂತು ಅದನ್ನ ನೋಡೋಣ. ಸೊ ನಮ್ಗೆ ಇಲ್ಲಿ ಯಾವಾಗ ಅಕ್ಷರ ಮತ್ತು ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ, when letters and numbers are there. So first you have to compare that letters with the numbers. So S number. So in which position S is there? That is 19th number is yes. 19th letter is yes. Right. So S is equal to 19. B is equal to 2. And F is equal to 6. ಹೌದಾ? ಸೊ ನಾವೇನ್ ಮಾಡ್ತೀವಿ? ಆ ಒಂದು ಅಕ್ಷರ ಯಾವ ಒಂದು ಸಂಖ್ಯೆಯಲ್ಲಿದೆ ಅಂತ ನೋಡ್ತೀವಿ. 6. So if I do the addition of all these numbers, I will get 19 plus 2 plus 6. You will get 19 plus 2, that is 21. 21 plus 6, that is 27. Okay. So here 3 is there. Here 27 is there. So 3 ಮತ್ತು 27 ಏನಾದರೂ ರಿಲೇಷನ್ ಇದೆನಾ? Yes, ಇದೆ. Because cube root of 27 is 3. Right? 9 into 3. 3 cube, that is 27. Right? Cube root of 27 is 3. Okay. Next, RVX anta ide. R is equal to 18. V is equal to, V ಎಷ್ಟಿದೆ? 22 ಇದೆ. So 22 and X ಎಷ್ಟಿದೆ? 24 ಇದೆ. ಹೌದಾ? 24th letter is X. So do addition here. ನಾವು ಅಷ್ಟು ಸಂಖ್ಯೆಗಳನ್ನ ಕೂಡಿಸೋಣ. 18 plus 22 plus 24, 4 plus 2, 6 plus 8, that is 14. 1 ಇಲ್ಲಿ ಬರುತ್ತೆ.
2 2 4 4 5 5 6 7 ಸಾರಿ 6 ಸೊ 64 ಬಂದು 64 ಯಾವ ಒಂದು ಸಂಖ್ಯೆಯ ಕ್ಯೂಬ್ ಆಗತ್ತೆ? ಕ್ಯೂಬ್ ರೂಟ್ ಆಫ್ 4 is 64, right? Therefore cube root of 64 is 4. ಹಾಗಾಗಿ ನಾವು 3 divided by 4 ಅಂತ ಬಂತು. ಹಾಗೆ ಆರ್ ವಿ ಜಿ ಅಂತ ಕೊಟ್ಟಾಗ ಆರ್ ಇಸ್ ಈಕ್ವಲ್ ಟು 18, ವಿ ಇಸ್ ಈಕ್ವಲ್ ಟು 22 and g is equal to 7. So 18 plus 22 plus 7 ಏನಾಗುತ್ತೆ? 18 plus 22 plus 7. So 7 plus 2 9, 9 plus 18, 9 plus 8 7, 17, 2 3 4. Wait, 18 plus 22, right? RVX. X is RVG, right? RV. ಓಕೆ ಓಕೆ ಓಕೆ. ಆರ್ ವಿ ಜಿ ಎಷ್ಟು ಬಂತು? 3 divided by 4 ಬಂತು. ಅದೇ ತರಹ ನಮ್ಗೆ ಏನ್ ಬೇಕೀಗ? ಇದು ಬೇಕು ನಮ್ಗೆ, ಸಿ ಎ ಡಿ ಡಿವೈಡೆಡ್ ಬೈ ಕೆ ಐ ಜಿ ಬೇಕು. ಸಿ ಎ ಡಿ ಡಿವೈಡೆಡ್ ಬೈ ಕೆ ಐ ಜಿ. ಸೊ ಸಿ ಅಂದ್ರೆ ಎಷ್ಟಿದೆ? ಸಾರಿ, ನೆಕ್ಸ್ಟ್ ಕ್ವಶನ್ ಇಂದ ತಗೊಂಡೆ ನಾನು. ಓಕೆ, ಸೊ ಸಿ ಎ ಡಿ ಇದು ಅಲ್ಲ, ಸಿ ಎ ಡಿ ಡಿವೈಡೆಡ್ ಬೈ ಕೆ ಐ ಜಿ. ಸೊ ಸಿ ಎ ಡಿ, ಸಿ ಏನಾಗತ್ತೆ? ಸಿ ಇಸ್ ಈಕ್ವಲ್ ಟು 3 ಬರುತ್ತೆ. ಸಿ ಇಸ್ ಈಕ್ವಲ್ ಟು 3, ಎ ಇಸ್ ಈಕ್ವಲ್ ಟು 1, ಡಿ ಇಸ್ ಈಕ್ವಲ್ ಟು 4. ಸೊ 5 ಪ್ಲಸ್ 3 ದಿಸ್ ಇಸ್ 8. ಯಾವ ಒಂದು ಸಂಖ್ಯೆಯ ಕ್ಯೂಬ್ ಆಗತ್ತೆ? ಕ್ಯೂಬ್ ರೂಟ್ ಆಫ್ 8 is 2, ರೈಟ್? ನೆಕ್ಸ್ಟ್ ಕೆ ಐ ಜಿ. ಸೊ ಕೆ ಇಸ್ ಈಕ್ವಲ್ ಟು 11, I is equal to 9, G is equal to 7. So ಏನಾಗುತ್ತೆ? 11 plus 9. ಸೊ ನೀವೀಗ ಇದೆಷ್ಟು ಸಂಖ್ಯೆಗಳನ್ನ ಕೂಡಿಸ್ರಿ, ಎಷ್ಟು ಬಂತು? 16, 9 plus 7 16, 16 plus 11 ಮಾಡಿದ್ರೆ ನಿಮ್ಗೆ 27 ಬಂತು. ಸೊ 27 ಅಂತಂದ್ರೆ ಅಗೇನ್ ಇಟ್ ಇಸ್ ಕ್ಯೂಬ್ ರೂಟ್ ಆಫ್ 27, ದಟ್ ಮೀನ್ಸ್ 3 ಬರುತ್ತೆ. ಸೊ ಆನ್ಸರ್ ಇಸ್ 2 divided by 3. ಸೊ ಆಪ್ಷನ್ ಅಲ್ಲಿ ಇದೆನಾ 2 divided by 3? ಎಸ್, ಆಪ್ಷನ್ ಎ ಇಸ್ ರೈಟ್. ಸೊ ನಾವೇನ್ ಮಾಡಿದ್ವಿ? ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿದ್ವಿ, ಬಂದಂತಹ ಮೊತ್ತ ಒಂದು ಸಂಖ್ಯೆ ಕ್ಯೂಬ್ ರೂಟ್ ಆಗಿದೆ. ಸೊ ಆ ಒಂದು ಕ್ಯೂಬ್ ರೂಟ್ ಅನ್ನ ತೆಗಿತೀರಾ. ಹಾಗೇನೆ ಸೆಕೆಂಡ್ ರಿಲೇಷನ್ ಅನ್ನು ಮಾಡ್ತೀವಿ. ನೆಕ್ಸ್ಟ್ ಪಿ ಟಿ ಐ ಡಿ ಎಚ್ ಯು ಡಬ್ಲ್ಯೂ ಎಸ್ ಎಫ್ ಕೆ ಜಿ ಆರ್ ಹೇಗ್ ಬರುತ್ತೆ ನೋಡೋಣ. ಆರ್ ವಿ ಜಿ ಕ್ಯಾನ್ ಬಿ ರಿಟರ್ನ್ ಆಸ್. ಸೊ ಇಲ್ಲಿ ನಮ್ಗೆ ಪಿ ಟಿ ಐ ಅಂತ ಇದೆ. ಪಿ ಟಿ ಐ ಡಿ ಎಚ್ ಯು ಅಂದ್ರೆ ಪಿ ಟಿ ಐ ಅನ್ನ ನಾವು ಡಬ್ಲ್ಯೂ ಎಸ್ ಎಫ್ ಅಂತ ಬರೀಬಹುದಾದ್ರೆ, ಡಿ ಎಚ್ ಯು ಅನ್ನ ಕೆ ಜಿ ಆರ್ ಅಂತ ಬರೀಬಹುದಾದ್ರೆ, ಸೊ ಇಲ್ಲಿ ಬರೀತೀನಿ ನೋಡ್ರಿ, ಪಿ ಟಿ ಐ ಡಿವೈಡೆಡ್ ಬೈ ಡಿ ಎಚ್ ಯು, ಓಕೆ, ಮತ್ತೆ ಡಬ್ಲ್ಯೂ ಎಸ್ ಎಫ್ ಡಿವೈಡೆಡ್ ಬೈ ಕೆ ಜಿ ಆರ್ ಅಂತ ಬರೀಬಹುದಾದ್ರೆ, ನಾವು ಆರ್ ವಿ ಜಿ ಅನ್ನ ಡಿವೈಡೆಡ್ ಬೈ ಎಫ್ ಜೆ ಎಸ್ ಅಂತ ಬರೆದ್ರೆ ಇದನ್ನ ನಾವು ಹೇಗ್ ಬರೀಬಹುದು ಅಂತ ಪ್ರಶ್ನೆ ಇದೆ. ಸೊ ಪಿ ಟಿ ಐ ಅಂದ್ರೆ ಪಿ ದಿಂದ ಡಬ್ಲ್ಯೂ ನೋಡೋಣ. ಪಿ ದಿಂದ ಡಬ್ಲ್ಯೂ ನೋಡಿದ್ರೆ ನಿಮ್ಗೆ, ಸೊ ಅದನ್ನ ಹೀಗ್ ಬರ್ಕೊಳ್ಳೋಣ. ಪಿ ಟಿ ಐ ಈಸ್ ಟು ಡಿ ಎಚ್ ಯು, ಓಕೆ. ಸೊ ಹೀಗ್ ಬರ್ಕೊಂಡ್ರೆ ಕರೆಕ್ಟ್ ಆಗತ್ತೆ ನಿಮ್ಗೆ. ಡಿವೈಡೆಡ್ ಬೈ ಇದೆ ಅದು ಡಬ್ಲ್ಯೂ ಎಸ್ ಎಫ್ ಡಿವೈಡೆಡ್ ಬೈ ಕೆ ಜಿ ಆರ್ ಅಂತ ಇದೆ. ಸೊ ಪಿ
ದಿಂದ ಕೆ ನೋಡೋಣ. ಪಿ ದಿಂದ ಕೆಗೆ ಬಂದ್ರೆ ಒಂದೇ ನಿಮಿಷ. ಪಿ ದಿಂದ ಕೆ ವರ್ಗು ನೋಡ್ರಿ. ಪಿ ಅಲ್ಲಿದೆ, ಇಲ್ಲಿದೆ, ಕೆ ಅಲ್ಲಿದೆ, ಇಲ್ಲಿದೆ. ಸೊ ಪಿ ದಿಂದ ನೀವು ಕೆ ಅಬ್ಸರ್ವ್ ಮಾಡಿದ್ರೆ 1 2 3 4 5ನೇ ಅಕ್ಷರ ಕೆ ಬಂದಿದೆ. ಟಿ ದಿಂದ ಜಿ ವರ್ಗು ನೋಡ್ರಿ. ಸಾರಿ, ಟಿ ದಿಂದ ಜಿ ವರ್ಗು ನೋಡಿದ್ರೆ ಟಿ ದಿಂದ ಒಂದು ನಿಮಿಷ. ಒಂದೇ ನಿಮಿಷ. ಪಿ ಆರ್, ಓಕೆ, ಪಿ ಆರ್ ಒಂದು ಮಧ್ಯಭಾಗದಲ್ಲಿ ಉಳಿಯುತ್ತೆ. ಆಮೇಲೆ ಟಿ ನ ನಾವು ಯಾವ್ದ್ರ ಜೊತೆ ಮಾಡ್ಬೋದು? ಆರ್ ಜೊತೆ ಮಾಡಿದ್ರೆ ಒಂದ್ ಅಕ್ಷರ ಉಳಿಯತ್ತೆ. ಓಕೆ, ಐ ನ ನಾವು ಜಿ ಜೊತೆಗೆ ಮಾಡಿದ್ರೆ ಒಂದು ಅಕ್ಷರ ಉಳಿಯತ್ತೆ. ಎಸ್, ಓಕೆ, ಕರೆಕ್ಟ್ ಆಯ್ತು, ಗೊತ್ತಾಯ್ತು. ಒಂದೇ ನಿಮಿಷ. ಎಸ್, ಇವಾಗ ನೋಡ್ರಿ, ನಾವು ಪಿ ಅನ್ನ ಆರ್ ಜೊತೆಗೆ ಹೋಲಿಸೋಣ. ಪಿ ಅನ್ನ ನಾವು ಆರ್ ಜೊತೆಗೆ ಹೋಲಿಸೋಣ ಅಂದ್ರೆ ನಮ್ಗೆ ಪಿ ಅನ್ನ ನೀವು ಆರ್ ಜೊತೆಗೆ ಹೋಲಿಸಿದ್ರೆ ಮಧ್ಯಭಾಗದಲ್ಲಿ ಒಂದು ಅಕ್ಷರ ಉಳಿಯತ್ತೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ಆಮೇಲೆ ಟಿ ಅನ್ನ ನಾವೇನ್ ಮಾಡೋಣ? ಒಂದೇ ನಿಮಿಷ. ಟಿ ಅನ್ನ ಜಿ ಜೊತೆಗೆ ಮಾಡಿದ್ರೆ ಒಂದೇ ನಿಮಿಷ. ಐ ಅನ್ನ ಆರ್ ಜೊತೆಗೆ 1 2 3 4 5 6 7 8. ಓಕೆ, ಆಮೇಲೆ ಟಿ ಅನ್ನ ನಾವು ಜಿ ಜೊತೆಗೆ ಮಾಡಿದ್ರೆ 1 2 3 4 5 6 7 8 ಬರಲ್ಲ. ಕೆ ಜೊತೆಗೆ ಮಾಡ್ಬೇಕು ನಾವು ಟಿ ಅನ್ನ. ಒಂದ್ ನಿಮಿಷ, ಇದನ್ನ ಹೀಗ್ ಬರ್ಕೊಳ್ಳೋದ್ ಬೇಡ. ಹೇಗ್ ಬರೆಯೋಣ ಅಂದ್ರೆ, ಒಂದೇ ನಿಮಿಷ, ಇದು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕಂದ್ರೆ ಸೊ ಹೀಗ್ ಬರೆಯೋದ್ ಬೇಡ. ನಾವೇನ್ ಮಾಡೋಣ, ಇದನ್ನ ಎ ಬಿ ಸಿ ಡಿ ಇ ಎಫ್ ಜಿ ಎಚ್, ಓಕೆ, ಐ ಜೆ ಕೆ ಎಲ್ ಎಂ ರಿವರ್ಸ್ ಆರ್ಡರ್ ಅಲ್ಲಿ ಬರೆಯೋಣ. ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್. ಓಕೆ, ಹೀಗ್ ಬರೆಯೋಣ. ಹೀಗ್ ಬರೆದಾಗ ನಮ್ಗೆ ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ? ಪಿ ಟಿ ಐ ಡಿ ಎಚ್ ಯು. ಪಿ ಎಲ್ಲಿದೆ? ಒಂದೇ ನಿಮಿಷ. ಪಿ ಟಿ ಐ ಡಿವೈಡೆಡ್ ಬೈ ಡಿ ಎಚ್ ಯು ಅಂತ ಇದೆ. ಇದನ್ನ ನಾವು ಹೇಗೆ ಬರ್ದಿದೀವಿ? ಡಬ್ಲ್ಯೂ ಎಸ್ ಎಫ್ ಡಿವೈಡೆಡ್ ಬೈ ಕೆ ಜಿ ಆರ್. ಎಸ್, ಕೆ ಜಿ ಆರ್ ಅಂತ ಬರ್ದಿದ್ದೀವಿ. ಏನ್ ರಿಲೇಷನ್ ಇದೆ ಇದರಲ್ಲಿ? ಪಿ ಟಿ ಐ ಈಸ್ ಟು ಡಿ ಎಚ್ ಈಸ್ ಅಲ್ಲ, ಇದು ಡಿವೈಡೆಡ್ ಬೈ ಡಿ ಎಚ್ ಯು. ಓಕೆ, ಡಬ್ಲ್ಯೂ ಎಸ್ ಎಫ್
ಅದನ್ನ ನಾವು KGR ಅಂತ ಬರೆದಿದ್ದೀವಿ. ಓಕೆ, ಈಗ ನಾವು P ಅನ್ನ K ಅಂತ ಬರಿಬಹುದಾದ್ರೆ, P ನ K ಅಂದ್ರೆ ಇಲ್ಲಿದೆ ನೋಡ್ರಿ. ಓಕೆ, ಸೊ P ಅನ್ನ K ಅಂತ ಬರಿಬಹುದಾದ್ರೆ ಅರ್ಥ ಮಾಡ್ಕೊಳ್ರಿ, ಇಲ್ಲಿಂದ ಇಲ್ಲಿದೆ. ಟಿ ಅನ್ನ ಏನಂತ ಬರಿಬಹುದು, ಜಿ ಅಂತ ಬರಿಬಹುದು. ಟಿ ಅನ್ನ ಜಿ ಅಂತ ಬರಿಬಹುದು, ಇಲ್ಲಿದೆ ನೋಡ್ರಿ. ಟಿ ಅನ್ನ ಜಿ ಅಂತ ಬರಿಬಹುದು. ಐ ಅನ್ನ ಆರ್ ಅಂತ ಬರಿಬಹುದು, ನೋಡ್ರಿ ಇಲ್ಲಿ. ಐ ಅನ್ನ ನಾವು ಆರ್ ಅಂತ ಬರಿಬಹುದು, ಹೌದಲ್ವಾ? ಹಾಗೆ ಡಿ ಅನ್ನ ಡಬ್ಲ್ಯೂ ಅಂತ ಬರಿಬಹುದು. ಡಿ ಅನ್ನ ಡಬ್ಲ್ಯೂ ಅಂತ ಬರಿಬಹುದು, ಇಲ್ಲಿದೆ ನೋಡ್ರಿ. ಡಿ ಅನ್ನ ಡಬ್ಲ್ಯೂ ಅಂತ ಬರಿಬಹುದು. ಎಚ್ ಅನ್ನ ಎಸ್ ಅಂತ ಬರಿಬಹುದು. ಎಚ್ ಅನ್ನ ಎಸ್ ಅಂತ ಬರಿಬಹುದು, ಇಲ್ಲಿದೆ ನೋಡ್ರಿ. ಎಚ್ ಅನ್ನ ನಾವು ಎಸ್ ಅಂತ ಬರಿಬಹುದು. ಹಾಗೆ ಯು ಅನ್ನ ಎಫ್ ಅಂತ ಬರಿಬಹುದು, ಎಲ್ಲಿದೆ? ಇಲ್ಲಿದೆ ನೋಡ್ರಿ. ಯು ಅನ್ನ ನಾವು ಎಫ್ ಅಂತ ಬರಿಬಹುದು. ಸೊ ಇಲ್ಲಿದೆ. ಹಾಗಾದ್ರೆ ನಾವು ಇದೇ ತರಹದ ರಿಲೇಶನ್ ಅನ್ನ RVG ಡಿವೈಡೆಡ್ ಬೈ FJS ಗೆ ಬರೆದ್ರೆ ಹೇಗಿರತ್ತೆ? RVG ಡಿವೈಡೆಡ್ ಬೈ FJS ಎಸ್ ಬರೆದ್ರೆ ಹೇಗಿರತ್ತೆ ಅಂತ ಅಂದ್ರೆ, ಆವಾಗ R ಅನ್ನ ಹೇಗ್ ಬರಿಬಹುದು ನಾವು? R ಎಲ್ಲಿದೆ? ಸೊ ಆರ್ ಅನ್ನ ನಾವು ಹೇಗ್ ಬರಿಬಹುದು? ಇಲ್ಲಿ ಮೊದಲನೇ ರಿಲೇಶನ್ ಏನಿದೆ, PTI ಅಂತ ಇದೆ ಅಲ್ವಾ? ಸೊ ಈ PTI ಯಾವುದಕ್ಕೆ ಸಮ ಇದೆ? ಕೊನೆಯ ಒಂದು KGR ಗೆ ಸಮ ಇದೆ. ಸೊ ಇದನ್ನ ಕೊನೆಗೆ ಬರಿತೀವಿ. ಹಾಗೆ ಇಲ್ಲಿ RVG ಇದೆ ಅಲ್ಲ, ಇದನ್ನ ನಾವು ಕೊನೆಗೆ ಬರೆಯೋಣ. ಆರ್ ನ ಯಾವುದಕ್ಕೆ ಹೋಲಿಸಿದೀವಿ? ಆರ್ ಯಾವುದಕ್ಕೆ ಸಮ ಇದೆ? ಐ ಗೆ ಸಮ ಇದೆ, ಹೌದಾ? ಸೊ ಐ ಗೆ ಸಮ ಇದೆ. ಹಾಗೆ ವಿ ಯಾವುದಕ್ಕೆ ಸಮ ಇದೆ? ವಿ ಎಲ್ಲಿದೆ? ಇಲ್ಲಿದೆ. ವಿ ಯಾವುದಕ್ಕೆ ಸಮ ಇದೆ? ಇ ಗೆ ಸಮ ಇದೆ ನೋಡ್ರಿ. ಇಗೆ ಸಮ ಇದೆ. ಜಿ ಯಾವುದಕ್ಕೆ ಸಮ ಇದೆ? ಟಿ ಗೆ ಸಮ ಇದೆ, ಹೌದಾ? ಸೊ ಟಿ ಇಲ್ಲ ಆಯ್ತು. ನೆಕ್ಸ್ಟ್ ಆಮೇಲೆ ಇವೆರಡು ಹೊಂದಿಕೆ ಆಗಿದೆ, ಹೌದಾ? ಹಾಗೆ ಇಲ್ಲಿ ನಾವು ಏನ್ ಬರಿತೀವಿ? ಇವೆರಡು ಹೊಂದಿಕೆ ಆಗತ್ತೆ. ಇವೆರಡು ಆಯ್ತಲ್ವಾ? ಈಗ ಇವೆರಡನ್ನ ಮಾಡೋಣ. ಎಫ್ ನ ಜಾಗದಲ್ಲಿ ಏನ್ ಬರೀತೀರಾ? ಯು ಅಂತ ಬರೀತೀರಾ. ಹಾಗೆ ಎಫ್ ನ ಜಾಗದಲ್ಲಿ ಯು ಅಂತ ಬರೆಯೋಣ. ಜೆ ನ ಜಾಗದಲ್ಲಿ ಏನ್ ಬರೆಯೋಣ? ಕ್ಯೂ ಅಂತ ಬರೆಯೋಣ, ಇಲ್ಲಿದೆ ನೋಡ್ರಿ. ಹಾಗೆ ಎಸ್ ನ ಜಾಗದಲ್ಲಿ ಎಚ್ ಅಂತ ಬರೆಯೋಣ. ಹಾಗಾದ್ರೆ ಉತ್ತರ ಏನ್ ಬರುತ್ತೆ? QUQH ಡಿವೈಡೆಡ್ ಬೈ IET ಅಂತ ಬರುತ್ತೆ. QUQH ಡಿವೈಡೆಡ್ ಬೈ IET ಎಲ್ಲಿದೆ ಇದು? QUQH ಡಿವೈಡೆಡ್ ಬೈ IET, ಎಸ್ ಇಲ್ಲಿದೆ. ಸೊ ದಿಸ್ ಆಪ್ಷನ್ ಇಸ್ ರೈಟ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ರೂಟ್ MGP ಇಸ್ ಈಕ್ವಲ್ ಟು 6 ಆದ್ರೆ ರೂಟ್ RTG ಏನಾಗತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ಹೇಗ್ ಮಾಡ್ತೀವಿ? ಇಲ್ಲೂ ಕೂಡ ನಾವು ಮತ್ತೆ ಸಂಖ್ಯೆಗಳು, ಅಕ್ಷರಗಳನ್ನ ನೋಡೋಣ. ರೂಟ್ MGP ಅಂತ ಕೊಟ್ಟಿದ್ದಾರೆ. ಸೊ ರೂಟ್ MGP ಅಂತಂದ್ರೆ ಏನು ನೋಡೋಣ. ರೂಟ್ MGP, ಎಂ ಅಂತಂದ್ರೆ ಎಷ್ಟನೇ ಅಕ್ಷರ ಇದು? 13ನೇ ಅಕ್ಷರ, ಹೌದಲ್ವಾ? ಸೊ ಎಂ ಅಂತಂದ್ರೆ ನಾವು ಬರೆಯೋಣ, ಪ್ರತಿಯೊಂದು ಅಕ್ಷರವನ್ನ ಬರೆಯೋಣ. 13. ಜಿ ಅಂತಂದ್ರೆ 7, ಹೌದಾ? ಪಿ ಅಂತಂದ್ರೆ ಎಲ್ಲಿದೆ? ಪಿ ಇಲ್ಲಿದೆ, 16ನೇ ಅಕ್ಷರ. ಸೊ ಪಿ ಅಂದ್ರೆ 16ನೇ ಅಕ್ಷರ. ಇಷ್ಟನ್ನು ಕೂಡಿಸೋಣ. 13 + 7 + 16. ಸೊ ಇಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ನೀವೇನ್ ಮಾಡ್ಬೇಕು? ಟ್ರಯಲ್ ಅಂಡ್ ಎರರ್ ಮೆಥಡ್. ಈ ಮೆಥಡ್ ಬರುತ್ತಾ ನೋಡೋಣ. ಅದು ಬರ್ಲಿಲ್ಲ ಇನ್ನೊಂಥರ ಮಾಡೋಣ. ಅದು ಬರ್ಲಿಲ್ವಾ ಮತ್ತೊಂಥರ ಟ್ರೈ ಮಾಡೋಣ. ಒಂದಕ್ಕೆ ಸ್ಟಿಕ್ ಆನ್ ಇರೋದಿಲ್ಲ. ಸೊ ಹಿಂದಿನ ಅಕ್ಷರದಲ್ಲಿ ನಾನು ಕೂಡ ಟ್ರಯಲ್ ಅಂಡ್ ಎರರ್ ಮಾಡಿದೆ, ನೋಡಿದ್ರಾ? ಸೊ ಅದೇ ತರಹ ಪ್ರತಿಯೊಂದು ಲೆಕ್ಕದಲ್ಲೂ ಕೂಡ ಈ ತರ ಬರುತ್ತಾ ಅಥವಾ ಈ ತರ ಬರುತ್ತಾ, ಏನ್ ಮಾಡಿದಾರೆ ಅಲ್ಲಿ, ಇದಕ್ಕೆ ಏನ್ ಹೋಲಿಕೆ ಇದೆ, ಸೊ ಅದನ್ನ ನೀವು ಥಿಂಕ್ ಮಾಡೋದನ್ನ ಕಲಿಬೇಕು. ಓಕೆ, ಸೊ ಇಷ್ಟನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 16 + 13 + 7 ಕೂಡಿಸಿದಾಗ ಎಷ್ಟು ಬರುತ್ತೆ ಮಕ್ಕಳೇ? ನೋಡ್ರಿ. ಇಷ್ಟನ್ನು ಕೂಡಿಸಿದಾಗ ನಿಮ್ಗೆ 16 + 13 6 3 9 9 7 16 1 2 1 3 ಅಂತಂದ್ರೆ 36 ಬಂತು. ಸೊ 36 ಅಂತಂದ್ರೆ ಇದು ಯಾವ ಒಂದು ಸಂಖ್ಯೆಯ ವರ್ಗ? ಕರೆಕ್ಟ್ ಆಗಿ 36 ನೋಡಿದ ತಕ್ಷಣ ನಮ್ಗೆ ನೆನಪಾಗ್ಬೇಕು ಇದು ಒಂದು ಸಂಖ್ಯೆಯ ವರ್ಗ ಇದೆ ಅಂತ. ಯಾವ ಒಂದು ಸಂಖ್ಯೆಯ ವರ್ಗ ಇದು? 6ರ ವರ್ಗ, ಹೌದಾ? ಸೊ ರೂಟ್ 36 ಇಸ್ ಈಕ್ವಲ್ ಟು 6 ಬರುತ್ತೆ. ಹಾಗೆ ಏನಂತ ಕೊಟ್ಟಿದ್ದಾರೆ ನಮ್ಗೆ? ನೋಡ್ರಿ, MGP ಯ ಬೆಲೆ 6. ಹೇಗ್ ಬಂತು? ಸೊ ಅಷ್ಟು ಸಂಖ್ಯೆಗಳನ್ನ ಕೂಡಿಸಿ ವರ್ಗ ಮಾಡಿದಾಗ 6 ಬಂತು. ಹಾಗೆ RTZ ಅನ್ನ ನೋಡೋಣ. RTZ
ಎಲ್ಲಿದೆ ಸ್ಕ್ವೇರ್ ರೂಟ್ ಆಫ್ ಆರ್ ಟಿ ಝಡ್ ಮಾಡಿದ್ರೆ, ಯಾಕೆ ನೀವು ಸ್ಕ್ವೇರ್ ರೂಟ್ ಮಾಡ್ತೀರಾ, ಇಲ್ಲೂ ಕೂಡ ಸ್ಕ್ವೇರ್ ರೂಟ್ ಅಂತಾನೆ ಇದೆ, ಸ್ಕ್ವೇರ್ ರೂಟ್ ಆಫ್ ಆರ್ ಟಿ ಝಡ್. ಸೊ ಆರ್ ಬೆಲೆ ಎಷ್ಟಿದೆ ಇಲ್ಲಿ, ಆರ್ ಇಸ್ ಈಕ್ವಲ್ ಟು 18, ಟಿ ಯ ಬೆಲೆ ಎಷ್ಟಿದೆ 20, ಝಡ್ ಬೆಲೆ 26. ಸೊ 18 ಪ್ಲಸ್ 20 ಪ್ಲಸ್ 26 ಮಾಡಿದ್ರೆ ಎಷ್ಟು ಬಂತು, 8 6 14, 2 2 4 1 5 1 6 64. ಸೊ 64 ಅಂತಂದ್ರೆ ಯಾವ ಒಂದು ಸಂಖ್ಯೆಯ ವರ್ಗ ಇದು, 8ರ ವರ್ಗ. ಸೊ 6 ಪ್ಲಸ್ 8 ಮಾಡ್ತೀರಾ, 8ರ ವರ್ಗ. ಹಾಗಾದ್ರೆ ನಮ್ಗಿಲ್ಲಿ ಆರ್ ಟಿ ಝಡ್ ಅಂದ್ರೆ ಏನ್ ಬಂತು, ಇದು 64 ಅಂದ್ರೆ 8ರ ವರ್ಗ. ಸೊ B8 ಇಸ್ ರೈಟ್ ಆನ್ಸರ್. 11 HL ಡಿವೈಡೆಡ್ ಬೈ ID ಇಸ್ ಈಕ್ವಲ್ ಟು 66 ಆದ್ರೆ PG ಏನಾಗತ್ತೆ. ಸೊ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ, HL ಇಸ್ ಈಕ್ವಲ್ ಟು HL ಡಿವೈಡೆಡ್ ಬೈ ID. H ಅಂತಂದ್ರೆ ಎಷ್ಟಿದೆ, ಎಲ್ಲಿದೆ H, ಇಲ್ಲಿದೆ. H ಅಂದ್ರೆ 8, L ಅಂತಂದ್ರೆ 12. ಓಕೆ, ಸೊ ಎಷ್ಟಾಯ್ತು, 12 ಪ್ಲಸ್ 8 ಮಾಡಿದ್ರೆ 20 ಬರುತ್ತೆ, ಹೌದಾ. ಹಾಗೆ ID ಮಾಡ್ರಿ, ID I ಎಲ್ಲಿದೆ, I ಎಲ್ಲಿದೆ 9 ಇದೆ, I ಇಸ್ ಈಕ್ವಲ್ ಟು 9 ಇದೆ, D ಇಸ್ ಈಕ್ವಲ್ ಟು 4 ಇದೆ. ಸೊ 4 ಪ್ಲಸ್ 9 ಮಾಡಿದ್ರೆ 13 ಬಂತು ನಿಮ್ಗೆ. ಸೊ ಈಗ ನಾವೇನ್ ಮಾಡೋಣ, HL ಪ್ಲಸ್ ID ಮಾಡಿದ್ರೆ 12 ಪ್ಲಸ್ 8 ಅಂದ್ರೆ 20, 20 ಪ್ಲಸ್ 13 ಮಾಡ್ರಿ ಎಷ್ಟು ಬಂತು, 33. ಸೊ ನಮ್ಗೆ ಇಲ್ಲಿ ಒಂದು ರಿಲೇಶನ್ ಕೊಟ್ಟಿದ್ದಾರೆ, ಏನಂತ, 66. ಸೊ 33ಕ್ಕೆ ಎಷ್ಟನ್ನ ಗುಣಿಸಿದ್ರೆ 66 ಬರಬಹುದು, 2 ಗುಣಿಸಿದ್ರೆ. ಸೊ 2 33 66. ಹಾಗೆ ಇನ್ನೊಂದು ರಿಲೇಶನ್ ಇದೆ ನಮ್ಗೆ, PG ಡಿವೈಡೆಡ್ ಬೈ KG, PG ಡಿವೈಡೆಡ್ ಬೈ KJ ಅಂತ ಇದೆ. ಸೊ PG, P ಯ ಬೆಲೆ 16, G ಯ ಬೆಲೆ 7, K ಯ ಬೆಲೆ 11, J ಯ ಬೆಲೆ 10. ಸೊ ಇಷ್ಟನ್ನು ಕೂಡಿಸ್ರಿ ಎಷ್ಟು ಬರುತ್ತೆ ನೋಡ್ರಿ, ನಮ್ಗೆ ಕೊನೆಗೆ 44 ಬಂತು. ಸೊ 44ಕ್ಕೆ ಇಲ್ಲಿ 33ಕ್ಕೆ 2 ಗುಣಿಸಿದ್ರಿ, ಹಾಗೆ 44ಕ್ಕೆ 2 ಗುಣಿಸ್ರಿ, 88 ಬಂತು. ಸೊ 88 ಆಪ್ಷನ್ ಅಲ್ಲಿ ಇದೆನಾ, ಎಸ್ ಇದೆ, ಡಿ ಇಸ್ ರೈಟ್ ಆನ್ಸರ್. BAT ಅನ್ನ DDX ಅಂತ ಬರೀಬಹುದಾದ್ರೆ CUP ಅನ್ನ ಹೇಗ್ ಬರೀಬಹುದು. ಓಕೆ, ಸೊ BAT ಅನ್ನ DDX ಅಂತ ಬರೀಬಹುದಾದ್ರೆ, BAT ಅನ್ನ DDX ಅಂತ ಬರೀಬಹುದಾದ್ರೆ CUP ಅನ್ನ ಹೇಗ್ ಬರೀತೀರಾ. ಸೊ B ಮತ್ತು D ಏನಾದ್ರೂ ರಿಲೇಶನ್ ಇದೆನಾ, ಸೊ 2 ಅಕ್ಷರ ಮುಂದೆ ಬಂದಿದೀವಿ, +2 ಮಾಡಿದೀವಿ. A ದಿಂದ D ಗೆ 3 ಅಕ್ಷರ, A ದಿಂದ D ಗೆ 1 2 3 ಬಂದ್ರೆ 3 ಅಕ್ಷರ, ಸೊ ಇದು +3. T ದಿಂದ X ಗೆ ಬಂದ್ರೆ 1 2 3 4, ಸೊ 4 ಅಕ್ಷರ, ಹೌದಾ. ಹಾಗೆ C ದಿಂದ 2 ಮುಂದೆ ಬರ್ರಿ, 1 2, ಹೌದಾ. E ಆಗತ್ತೆ. U ದಿಂದ 3 ಅಕ್ಷರ, U ದಿಂದ 3 ಅಕ್ಷರ ಅಂದ್ರೆ 1 2 3, X ಬರುತ್ತೆ, P ದಿಂದ 4 ಅಕ್ಷರ, 1 2 3 4, P1. ಹಾಗಾಗಿ EXT ಇಸ್ ರೈಟ್ ಆನ್ಸರ್. ಎಲ್ಲಿದೆ ನಮ್ಗೆ EXT, ಆಪ್ಷನ್ C ನಲ್ಲಿದೆ. ನೆಕ್ಸ್ಟ್, ಟೀಚರ್ ಅನ್ನ 18 B8X 1 B20 ಅಂತ ಬರೀಬಹುದಾದ್ರೆ ಸ್ಟೂಡೆಂಟ್ ಅನ್ನ ಹೇಗ್ ಬರೀತೀರಾ, ಸ್ಟೂಡೆಂಟ್ ಅನ್ನ ಹೇಗೆ ಬರೀತೀರಾ. ಸೊ ಈ ಟೀಚರ್ ಅನ್ನ 18 ಅಂತ ಬರದ್ವಿ, ಹೇಗ್ ಬರದ್ವಿ ಅದನ್ನ, TEACHER ಅಂತ ಬರ್ದಿದೀವಿ. ಸೊ ಅದನ್ನ ಹೇಗ್ ಬರ್ದಿದೀವಿ, 18 B8, 18, ಸೊ 18 B8 X1 B20 ಅಂತ ಬರ್ದಿದೀವಿ. ಸೊ 18 B8 ಅಂತ ಬರದ್ವಿ. 18 ಎಷ್ಟನೇ ಸಂಖ್ಯೆ ಇದು, 18 ಅಂದ್ರೆ 6 ಬರುತ್ತೆ. ಸೊ ಇಲ್ಲಿ 6 ಬರುತ್ತೆ. 6 ಆದ ತಕ್ಷಣ V ಅಂತ ಬರ್ದಿದೀವಿ. V ಯಾಕೆ ಬರ್ದಿದ್ವಿ ನಾವು, V, ಓಕೆ, V ಹಂಗೆ ಇರ್ಲಿ. ಓಕೆ, V ಅಂತ ಬರೆಯೋಣ. 8 ಅಂತಂದ್ರೆ ಏನಿದೆ, 8 ಅಂದ್ರೆ H ಇದೆ. ಓಕೆ, ಹಾ, V ಅನ್ನ E ಅನ್ನ V ಅಂತ ಬರೆದಿದ್ದೀವಿ. H ಅನ್ನ 8 ಅಂತ ಬರೆಯೋಣ, ಯಾಕೆ 8ನೇ ಸಂಖ್ಯೆ H ಇದೆ. ಹಾಗೆ C ಅಂತಂದ್ರೆ
ಓಕೆ, ಒಂದ್ ನಿಮಿಷ. ಇ ಅಂತಂದ್ರೆ ಇಲ್ಲಿದೆ. ಸೊ 4 ಅಕ್ಷರ ವಿ ನ ಬಿ ಅಂತ ಬರ್ತಿದೀವಿ. ಸೊ ಈ ಅನ್ನ ಇದನ್ನ ಉಲ್ಟಾ ಬರ್ಕೊಡ್ರಿ ಫಸ್ಟ್. ಏನಂತ? ಆರ್ ಇ ಎಚ್ ಸಿ ಎ ಇ ಟಿ ಅಂತ ಬರ್ಕೊಡ್ರಿ. ಸೊ ಆರ್ ಅಂದ್ರೆ 18 ಇದೆ. ಇ ಅಂತಂದ್ರೆ ಎಷ್ಟನೇ ಅಕ್ಷರ ಇದು? 1 2 3 4 5ನೇ ಅಕ್ಷರ. ಸೊ ಇಲ್ಲಿಂದ ಹಿಂದ 5ನೇ ಅಕ್ಷರ ಬರೀ 1 2 3 4 5. ಸೊ ಬಿ ಬರುತ್ತೆ. ಎಚ್ ಅಂದ್ರೆ 8 ಇದೆ, ಹೌದಾ? 8 ಇಲ್ಲಿದೆ. ಸಿ ಅಂತಂದ್ರೆ ನಾವು ಅದನ್ನ ಹೇಗ್ ಬರಿಬಹುದು? ಸಿ ಎಲ್ಲಿದೆ? ಇಲ್ಲಿದೆ. ಸೊ 3ನೇ ಅಕ್ಷರ. ಹಾಗೆ ಇಲ್ಲಿ ಹಿಂದೆ 3ನೇ ಅಕ್ಷರ ಬಂದ್ರೆ ಎಕ್ಸ್ ಇದೆ. ಎ ಅಂತಂದ್ರೆ 1, ಹೌದಾ? ಸೊ 1. ಇ ಅಂತಂದ್ರೆ ಮತ್ತೆ ನಾವೇನ್ ಬರಿಬಹುದು? ವಿ ಅಂತ ಬರಿಬಹುದು. ಟಿ ಅಂತಂದ್ರೆ ಎಷ್ಟನೇ ಅಕ್ಷರ ಇದೆ? ಟಿ ಇಲ್ಲಿ 20. ಸೊ ಇದು ನಮ್ಗೆ ಕೊಟ್ಟಿರುವಂತಹ ಒಂದು ರಿಲೇಶನ್. ಇದೇ ರಿಲೇಶನ್ ಅನ್ನ ಬಳಸ್ಕೊಂಡು ನಾವು ಸ್ಟೂಡೆಂಟ್ ಅನ್ನ ಹೇಗ್ ಬರಿಬಹುದು? ಸ್ಟೂಡೆಂಟ್ ಮತ್ತೆ ಉಲ್ಟಾ ಬರೆಯೋಣ. ಟಿ ಎನ್ ಇ ಡಿ ಯು ಟಿ ಎಸ್ ಅಂತ ಬರೆಯೋಣ. ಸ್ಟೂಡೆಂಟ್. ಹಾ, ಓಕೆ. ಸೊ ಟಿ ಅಂತಂದ್ರೆ ಎಷ್ಟಿದೆ ಇಲ್ಲಿ? ಟಿ ಅಂದ್ರೆ 20 ಇದೆ. ಸೊ 20 ಬರೀತೀರಾ. ಎನ್ ಅಂತಂದ್ರೆ ಇಲ್ಲಿದೆ. ಎನ್ ಅನ್ನ ನಾವು ಹೇಗ್ ಬರಿಬಹುದು? ಸೊ 1 2 3 4 5 6 7 8 9 10 11 12ನೇ ಅಕ್ಷರ, 13ನೇ ಅಕ್ಷರ. 13 ಅಕ್ಷರ ಬಿಟ್ಟು 14ನೇ ಅಕ್ಷರ ಎನ್ ಇದೆ. ಸೊ ಇಲ್ಲಿಂದ 14 ನೋಡ್ರಿ. 1 2 3 4 5 6 7 8 9 10 11 12 13 14. 14ನೇ ಅಕ್ಷರ ಎಂ ಆಗತ್ತೆ. ಸೊ ಇ ಅಂತಂದ್ರೆ ನಾನೇನ್ ಬರಿತೀನಿ? 5 ಅಂತ ಬರಿತೀನಿ. ಡಿ ಅಂತಂದ್ರೆ 1 2 3 4ನೇ ಅಕ್ಷರ ಡಿ ಇದೆ. ಸೊ ಇಲ್ಲಿಂದ 4 ಅಕ್ಷರ ನೋಡ್ರಿ. 1 2 3 4. ಸೊ ನಾನು ಇದನ್ನ ಡಬ್ಲ್ಯೂ ಅಂತ ಬರಿತೀನಿ. ಯು ಅಂತಂದ್ರೆ ಯು ಬೆಲೆ 21 ಇದೆ. ಸೊ 21 ಅಂತ ಬರಿತೀನಿ. ಟಿ ಅಂತಂದ್ರೆ ಟಿ ಅಂತಂದ್ರೆ ಇದು ಎಷ್ಟನೇ ಅಕ್ಷರ? 20ನೇ ಅಕ್ಷರ. ಹಾಗೆ ಹಿಂದಿನಿಂದ 20ನೇ ಅಕ್ಷರ ಹೋದ್ರೆ ನಿಮ್ಗೆ ಯಾವ್ದು ಬರುತ್ತೆ? ಹಿಂದಿನಿಂದ 20ನೇ ಅಕ್ಷರ ಹೋದ್ರೆ ನಿಮ್ಗೆ ಜಿ ಬರುತ್ತೆ, ಹೌದಾ? ಸೊ ಜಿ ಬರುತ್ತೆ. ಎಸ್ ಅಂತಂದ್ರೆ ಎಷ್ಟನೇ ಅಕ್ಷರ ಇದು? 19. ಸೊ 20 ಎಂ 5 ಡಬ್ಲ್ಯೂ 21 ಜಿ 19. ಈ ಒಂದು ಆಪ್ಷನ್ ಅಲ್ಲಿದೆ. ಆಪ್ಷನ್ ಜಿ 19 ಇಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ರೈಟ್. DAISY ಅನ್ನ 29 ಅಂತ ಬರಿಬಹುದಾದ್ರೆ OXLIP ಅನ್ನ ಹೇಗ್ ಬರಿತೀವಿ? ಸೊ ನೋಡೋಣ. DAISY ಅನ್ನ ನಾವು 29 ಅಂತ ಬರಿತೀವಿ. ಹೇಗ್ ಬರಿತೀವಿ 29 ಅಂತ ನೋಡೋಣ. ಡಿ ಅಂತಂದ್ರೆ ಎಷ್ಟಿದೆ ಇಲ್ಲಿ? 4 ಅಂತ ಇದೆ. ಓಕೆ, ಡಿ ಎಷ್ಟನೇ ಸಂಖ್ಯೆ? 4ನೇ ಸಂಖ್ಯೆ. ಎ ಅಂತಂದ್ರೆ 1. ಹಾಗೆ ಐ ಅಂತಂದ್ರೆ 9. ಎಸ್ ಅಂತಂದ್ರೆ 19. ವಾಯ್ ಅಂತಂದ್ರೆ 25. ಇಷ್ಟು ಸಂಖ್ಯೆಗಳನ್ನ ಕೂಡಿಸ್ರಿ. 4 + 1 + 9 + 19 + 25. ಎಷ್ಟನ್ನು ಕೂಡಿಸಿದ್ರೆ ನಿಮ್ಗೆ ಏನ್ ಬರುತ್ತೆ? ಓಕೆ, ಎಷ್ಟು ಬರುತ್ತೆ ನಿಮ್ಗೆ? ಇಷ್ಟನ್ನು ಕೂಡಿಸಿದ್ರೆ 5 ಮತ್ತು 14. ಓಕೆ, 58 ಬರುತ್ತೆ ನಿಮ್ಗೆ. 58. ಈಗ ನಾನೇನ್ ಮಾಡ್ತೀನಿ? ಎಷ್ಟಿದೆ ನಮ್ಗೆ? 29 ಬಂದಿದೆ. ಸೊ 58 29 ಬರ್ಬೇಕಾದ್ರೆ /2 ಮಾಡೋಣ. 2 2 4 2 9. ಸೊ 29 ಬಂತು. ಇದೇ ರಿಲೇಶನ್ ಅನ್ನ ನಾವು OXLIP ಗೆ ಹಾಕ್ಬೇಕು. OXLIP. ಸೊ O ಅಂದ್ರೆ ಎಷ್ಟಿದೆ? 15. ಎಕ್ಸ್ ಅಂತಂದ್ರೆ 24. ಎಲ್ ಅಂತಂದ್ರೆ 12. ಐ ಅಂತಂದ್ರೆ 9. ಬಿ ಅಂತಂದ್ರೆ 16. ಇಷ್ಟನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? ಎಷ್ಟು ಬಂತು ನಮ್ಗೆ? 76 ಬರುತ್ತೆ. ಸೊ ನೋಡ್ರಿ ಕರೆಕ್ಟ್ ಆಗಿ ಕೂಡಿಸಿ ನೋಡಿದ್ರೆ ನಮ್ಗೆ 76 ಬರುತ್ತೆ. ಸೊ 76 /2 ಮಾಡಿದ್ರೆ 2 3 6 1 ಉಳಿತು, 2 8 16. ಸೊ 38 ಬಂತು. 38 ಇಸ್ ರೈಟ್ ಆನ್ಸರ್. ಎಲ್ಲಿದೆ ಆಪ್ಷನ್? 38 ಇಲ್ಲಿದೆ. ಆಪ್ಷನ್ ಸಿ ಇಸ್ ರೈಟ್. ಅರ್ಥ ಆಯ್ತಾ? ಹಾಗೆ EMU ಅನ್ನ 1521 ಅಂತ ಬರಿಬಹುದಾದ್ರೆ OWL ಅನ್ನ ಹೇಗ್ ಬರಿತೀವಿ? ಸೊ EMW ಇಲ್ಲೇ ಮಾಡೋಣ. EMU ಅನ್ನ ನಾವು ಹೇಗ್ ಬರ್ದಿದೀವಿ?
1 5 2 1 ಅಂತ ಬರ್ದಿದೀವಿ. ಹಾಗಾದ್ರೆ 2 1 ಹಾಗಾದ್ರೆ OWL ಅನ್ನ ಹೇಗ್ ಬರಿತೀವಿ? ಎಸ್, ಏನಾದ್ರೂ ಸಾಮ್ಯತೆ ಇದೆ ನೋಡೋಣ. ಈ ಅಕ್ಷರದ ಸಂಖ್ಯೆ ಎಷ್ಟಿದೆ? 5 ಇದೆ. ಎಂ ಅಕ್ಷರ ಎಷ್ಟಿದೆ? 13 ಇದೆ. ಯು ಅಕ್ಷರ ಎಷ್ಟಿದೆ? 21 ಇದೆ. ಇಷ್ಟನ್ನು ಕೂಡಿಸ್ರೆ ಏನ್ ಬರುತ್ತೆ? 39 ಬರುತ್ತೆ. ಸೊ ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ನಮ್ಗೆ 1521 ಅಂತ ಬಂದಿದೆ. ಸೊ ದೊಡ್ಡ ಸಂಖ್ಯೆ ಬಂದಿದೆ. ದೊಡ್ಡ ಸಂಖ್ಯೆ ಯಾವಾಗ ಆಗತ್ತೆ? ಸೊ ಇದ್ರ ವರ್ಗ ಮಾಡಿ ನೋಡೋಣ. 39ರ ವರ್ಗ ಮಾಡಿ ನೋಡ್ರಿ ಎಷ್ಟು ಬರುತ್ತೆ. ಅವಾಗ ಅದು 1521 ಬರುತ್ತೆ. ಹಾಗೆ ಇಲ್ಲಿ ಬಂತಲ್ವಾ, ಇದೇ ರಿಲೇಷನ್ ಅನ್ನ ಇದಕ್ಕೆ ಅಪ್ಲೈ ಮಾಡ್ರಿ. ಓ ಅಂದ್ರೆ ಎಷ್ಟಿದೆ? 15 ಇದೆ. ಇಲ್ಲಿ ಬರಿತೀನಿ. 15 ಪ್ಲಸ್ ಡಬ್ಲ್ಯೂ ಎಷ್ಟಿದೆ? 23 ಪ್ಲಸ್ ಎಲ್ ಎಷ್ಟಿದೆ? 12 ಇದೆ. ಸೊ 15 ಪ್ಲಸ್ 23 ಪ್ಲಸ್ 12 ಕೂಡಿಸಿದಾಗ ಎಷ್ಟು ಬರುತ್ತೆ ನಿಮ್ಗೆ? 2 3 5 5 5 10 2 3 4 5 50 ಬರುತ್ತೆ. ಸೊ ಈಗ ನಾನೇನ್ ಮಾಡ್ಬೇಕು? 50ರ ವರ್ಗ ಮಾಡ್ಬೇಕು. 50ರ ವರ್ಗ ಅಂದ್ರೆ 25 2 0 5 5 25. ಸೊ 2 0 ಬರಿತೀರಾ. ಸೊ 2500 ಬಂತು. ಆಪ್ಷನ್ ಅಲ್ಲಿ ಇದೆನಾ ಚೆಕ್ ಮಾಡೋಣ. ಎಸ್ ಇದೆ. ಆಪ್ಷನ್ ಸಿ ಇಸ್ ರೈಟ್. 2500. ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡಿದ್ವಿ? ಈ ರೀತಿಯ ಸಂಖ್ಯೆ ಮತ್ತು ಅಕ್ಷರಗಳ ಸಾಮ್ಯತೆಯಲ್ಲಿ ನಾವು ಏನ್ ಚೆಕ್ ಮಾಡ್ಬೇಕು? ಎಲ್ಲಾ ರೀತಿಯಿಂದ ಚೆಕ್ ಮಾಡ್ಬೇಕು. ಅದು ಘನ ಸಂಖ್ಯೆ ಆಗಿದೆನಾ, ವರ್ಗ ಸಂಖ್ಯೆ ಆಗಿದೆನಾ, ಒಂದ್ ಸಂಖ್ಯೆ ಯಾವ್ದಾದ್ರು ಅದಕ್ಕೆ ಕೂಡಿಸಿದ್ದಾರ, ಅಥವಾ ಯಾವ್ದಾದ್ರು ಕಳೆದಿದ್ದಾರ, ಅಥವಾ ಯಾವ್ದಾದ್ರು ಸಂಖ್ಯೆಯನ್ನ ಗುಣಿಸಿದಾರ, ಅಥವಾ ಯಾವ್ದಾದ್ರು ಸಂಖ್ಯೆಯನ್ನ ಭಾಗಿಸಿದಾರ ಅಂತ ನೋಡ್ಬೇಕು. ಆಮೇಲೆ ಎಷ್ಟು ಸಂಖ್ಯೆ ಅಕ್ಷರ ಮುಂದೆ ಹೋಗಿದೆ, ಎಷ್ಟು ಅಕ್ಷರ ಹಿಂದೆ ಬಂದಿದೆ, ಅಥವಾ ಹೌದಾ? ಸೊ ಎಷ್ಟು ಅಕ್ಷರ ಮುಂದಿನಿಂದ ಹೋಗಿದೆ, ಎಷ್ಟು ಅಕ್ಷರ ಹಿಂದಿನಿಂದ ಬಂದಿದೆ, ಅದನ್ನು ಕೂಡ ಸರಿಯಾಗಿ ಗಮನಿಸ್ಬೇಕು. ಓಕೆ, ಸೊ ಇಷ್ಟೆಲ್ಲಾ ಗಮನದಲ್ಲಿ ಇಟ್ಕೊಂಡು ನಾವು ಇವತ್ತು ಸಂಖ್ಯಾ ಮತ್ತು ಅಕ್ಷರ ಮತ್ತು ಸಂಖ್ಯಾ ಸಾಮ್ಯತೆಯನ್ನ ಬಿಡಿಸಿದ್ವಿ. ಅನಾಲಜಿ ಆಫ್ ಲೆಟರ್ಸ್ ಅಂಡ್ ನಂಬರ್ಸ್. ಸೊ ಇದುವರೆಗೂ ನಾವ್ ಏನನ್ನ ಬಿಡಿಸಿದ್ವಿ ಅಷ್ಟನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿವರೆಗೂ ಬಿಡಿಸಿದ್ದು ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಬೇರೆ ಬೇರೆ ಲೆಕ್ಕಗಳನ್ನ ಬಿಡಿಸೋಣ. ಸೊ ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್.